ಎಲಿಸಬೇತನ ಮನೆಗೆ ಹೋದಳು. ಎಲಿಸಬೇತನ ಮನೆಗೆ ಹೋಗಿ ಅವಳು 3 ತಿಂಗಳ ಕಾಲ ಅಲ್ಲಿ ವಾಸವಾಗಿದ್ದಳು ಎಂಬುದಾಗಿ ನಾವು ಓದ್ತೇವೆ. 3 ತಿಂಗಳ ಕಾಲ ಅಲ್ಲಿದ್ದು ಅವಳು ತನ್ನ ಸ್ವಂತ ಮನೆಗೆ ಬಂದಳು ಎಂಬುದಾಗಿ ನಾವು ಲೂಕನ ಸುವಾರ್ತೆಯಲ್ಲಿ ಓದ್ತೇವೆ. ಯಾಕೆ 3 ತಿಂಗಳು ಎಲಿಸಬೇತನ ಮನೆಯಲ್ಲಿ ಇದ್ದಳು? ಯಾಕೆ ಇದ್ದಳು? ಎಲಿಸಬೇತಿಗೆ ಅವಳು ಎಷ್ಟು ತಿಂಗಳಾಗಿತ್ತು? 6 ತಿಂಗಳು ಗರ್ಭಿಣಿಯಾಗಿದ್ದಾಳೆ. 6 ತಿಂಗಳಿಂದ 7, 8, 9, 3 ತಿಂಗಳ ಕಾಲ 9 ತಿಂಗಳಿಗೆ ಅವಳು ಮಗನಿಗೆ ಜನ್ಮ ಕೊಡ್ತಾಳೆ. ಈ 3 ತಿಂಗಳ ಕಾಲ ಯಾವಾಗ ಸುದ್ದಿ ತಿಳಿಯಿತೋ ಈ 3 ತಿಂಗಳ ಕಾಲ ಎಲಿಸಬೇತನ ಶುಶ್ರೂಷೆಯನ್ನು ಮಾಡಲಿಕ್ಕೋಸ್ಕರ ಕನ್ಯಾಮರಿಯರು ಎಲಿಸಬೇತನ ತನ್ನ ಸಂಬಂಧಿಗಳಾದಂಥ ಆ ಅಜ್ಜಿಯ ಮನೆಗೆ, ಸ್ನಾಪಕ ಯೋಹಾನನ ತಾಯಿಯ ಮನೆಗೆ ಹೋಗ್ತಾರೆ. ಅವಳ ಸೇವೆಯನ್ನು ಮಾಡಲು ಸೇವೆಯ ಮನೋಭಾವನೆ ನನ್ನ ಕರ್ತನ ನಾಮಕ್ಕೆ ಎಂಬುದಾಗಿ ಹೇಳಿದಂತ ಕನ್ಯಾಮರಿಯರು ಪ್ರತಿಯೊಬ್ಬ ಸೇವೆಯನ್ನು ಮಾಡಲಿಕ್ಕೂ ಸದಾ ಸನ್ನದ್ಧರಾಗಿದ್ದರು. ಇನ್ನು ನಮಗೆ ಸೇವೆಯ ಮನೋಭಾವನೆ ಮನುಷ್ಯರಲ್ಲಿ ಕಡಿಮೆ ಆಗ್ತಾ ಇದೆ. ಕನ್ಯಾಮರಿಯರು ದೇವರ ತಾಯಿ, ನೀನು ಹೇಳಿರುವಂತ ದೇವರ ಮಗನೆಂಬುದಾಗಿ ವಾಕ್ಯ ಕೇಳಿದಾಗ ಇದ್ದರಿಲ್ಲ. ಅವಳ ಮನೆ ಹೋಗಿ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಅವಳ ಸರ್ವಿಸ್ ಮೈಂಡ್ ನಾವು ತಿಳ್ಕೋಬೇಕು. ಸೇವೆಯನ್ನು ಮಾಡುವುದು ಇನ್ನು ಅನೇಕ ಮಕ್ಕಳಿಗೆ ನಮ್ಮ ಜೀವನ ನಮ್ಮ ಮನೆಯಲ್ಲೇ ಸೇವೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲದಂತ ಗೊತ್ತಿಲ್ಲದಂತ ಕಾಲ, ಆ ಒಂದು ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದು ಅನೇಕ ರೀತಿಯಲ್ಲಿ ಈಗ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ ಇದೆ. ನಮ್ಮ ಡಯಾಸಿಸ್ ನಿರ್ಬಂಧವಾಗಿ ಮಾಡಲಿಕ್ಕೆ ಯೋಚನೆಯನ್ನ ಮಾಡ್ತಾ ಇದೆ. ಬಿಷಪ್ ಅವರಿಗೆ ಅಧ್ಯಯನ ಕೊಡಲಿಕ್ಕಿದ್ದಾರೆ. ವಿವಾಹಕ್ಕಿಂತ ಮೊದಲಾಗಿ ಒಂದು 2-3 ದಿವಸದ ಕ್ಲಾಸ್ಗಳು ಅವರಿರ್ತದೆ. ವೈವಾಹಿಕ ಜೀವನದಲ್ಲಿ ಹೇಗೆ ಅವರು ಬದುಕಬೇಕು, ಹೇಗೆ ದೇವರಿಗೆ ಆಶ್ರಯಿಸಬೇಕು, ಹೇಗೆ ಕೌಟುಂಬಿಕ ಜೀವನ ನಡೆಸಬೇಕು, ಗಂಡ ಹೆಂಡತಿ ಹೇಗೆ ಬದುಕಬೇಕು ಎಂಬುದೆಲ್ಲ ವಿಷಯಗಳನ್ನು ತಿಳಿಸಲಿಕ್ಕೋಸ್ಕರ ಅವರಿಗೆ ಒಂದು ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಕೋರ್ಸ್ ಅಂತೇಳಿ ಒಂದು ಕೋರ್ಸ್ ಅನ್ನು ಮಾಡಲಿಕ್ಕೆ ಇದೆ. ಆ ಕೋರ್ಸ್ ನಲ್ಲಿ ಪಾಸ್ ಆಗಿ ಆ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಮುಂದೆ ಮದುವೆಯನ್ನು ನಡೆಸಿಕೊಡುವಂತೆ ಅಥವಾ ಮದುವೆಗೆ ಸರ್ಟಿಫಿಕೇಟ್ ಕೊಡುವಂತೆ ಪದ್ಧತಿ ಬರ್ತದೆ. ಅದಕ್ಕೋಸ್ಕರ ಮಕ್ಕಳೆಲ್ಲ ರೆಡಿಯಾಗಿ ಮದುವೆ ಆಗಲಿಕ್ಕೆ ಸಿಗ್ತಾರೆ. ಮಕ್ಕಳೆಲ್ಲ ಒಂದು 2-3 ವರ್ಷದಲ್ಲಿ ಮದುವೆ ಇದೆ ಅಂತ ಯೋಚನೆ ಇದೆ. ಅಂತವರೆಲ್ಲ ಆ ಕ್ಲಾಸ್ಗಳನ್ನ ವರ್ಷದಲ್ಲಿ ಒಮ್ಮೆ 2 ಸಾರಿ ಮಾಡುವಂತ ಕ್ಲಾಸ್ ನಲ್ಲಿ ಅವರು ಅಟೆಂಡ್ ಆಗಿ ಎಲ್ಲೇ ಇರಲಿ ಎಲ್ಲೇ ಜಾಬ್ನಲ್ಲಿ ಒಂದು ಅಟೆಂಡ್ ಆಗಿ ಆ ಸರ್ಟಿಫಿಕೇಟ್ ಕೈಗಿರಬೇಕು. ಆ ಸರ್ಟಿಫಿಕೇಟ್ಗೆ ಒಂದಷ್ಟು ವರ್ಷಗಳ ಒಂದು ಕಾಲಾವಧಿ ಇರ್ತೀವಿ. ಆ ಕಾಲಾವಧಿಯೊಳಗೆ ಅವರು ಮದುವೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಸಿಗ್ತದೆ. ಈಗಾಗಲೇ ಸ್ಪೆಷಲ್ ಆಗಿ ಖರ್ಚು ಮಾಡಿ ಆ ಕ್ಲಾಸ್ ಅಟೆಂಡ್ ಮಾಡಬೇಕಾಗ್ತದೆ. ಅಂದ್ರೆ ಅವರಿಗೆ ವೈವಾಹಿಕ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಜ್ಞಾನ ಇರಬೇಕು. ಇವತ್ತು ಮದುವೆ ಆಗಕ್ಕೆ ಹೋಗುವಾಗ ತಂದೆ ತಾಯಿಯರು ಅಥವಾ ತಾಯಿಯರು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಒಂದು ಕ್ಲಾಸನ್ನ ಮಾಡಿ ಕಳಿಸ್ತಾರೆ. ನಾಳೆ ಮದುವೆ ಮಾಡಿದ್ರೆ ಇವತ್ತು ಅವರಿಗೆ ಕ್ಲಾಸ್, ಎಂತ ಕ್ಲಾಸ್? ಕುಕಿಂಗ್ ಕ್ಲಾಸ್, ಅಡಿಗೆ ಮಾಡೋದು ಹೇಗೆ ಮತ್ತೆ ಕ್ಲಾಸ್ ಅನ್ನ ಒಂದು ದಿನ ಮುಂಚಿತವಾಗಿ ಕುಕಿಂಗ್ ಮಾಡೋ ಕೆಲಸನ ಕ್ಲಾಸ್ ಅನ್ನು ಮಾಡಿ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಕಾಲೇಜಿಗೆ ಹೋಗಿ ಹೆಣ್ಮಕ್ಳು ಅವರಿಗೆ ಚಹಾ ಮಾಡಿ ಗೊತ್ತಿರೋದಿಲ್ಲ, ಕಾಫಿ ಮಾಡಿ ಗೊತ್ತಿರೋದಿಲ್ಲ, ಉಪ್ಪಿಟ್ಟು ಮಾಡಿದ್ರೆ ಉಪ್ಪೇ ಇರೋದಿಲ್ಲ, ಅಡಿಗೆ ಮಾಡಿ ಗೊತ್ತಿರೋದಿಲ್ಲ, ಅನ್ನ ಮಾಡಿ ಗೊತ್ತಿರೋದಿಲ್ಲ, ಏನೂ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಅಮ್ಮನಿಗೆ ಟೆನ್ಷನ್ ನಾಳೆ ಮದುವೆ ಹೇಳಿದ್ರೆ ಇವತ್ತು ಮಗಳನ್ನ ಕಾಲ ಕೂರಿಸ್ಕೊಂಡು ಪಾಠ ಎಲ್ಲ ಅಡಿಗೆ ಮಾಡಿ ಮಗಳ ಮೇಲೆ ಹೇಳ್ಕೊಡ್ತಾರೆ. ಒಂದು ಮದುವೆಯಲ್ಲಿ ಟ್ರೈನ್ ಮಾಡಿ ಅಮ್ಮ ಈ ಕ್ಲಾಸನ್ನೆಲ್ಲ ಮಾಡಿ ಕಳಿಸಿದ್ರು. ಹಿಂದಿನ ದಿನ ಮದುವೆ ಆಯಿತು. ನಾನು ಹೇಳ್ತಿದ್ದೀನಿ, ಎಷ್ಟೇ ಶ್ರೀಮಂತರಿರಲಿ, ಎಷ್ಟೇ ವಿದ್ಯಾವಂತರಿರಲಿ, ಎಷ್ಟೇ ಧನಿಕರಿರಲಿ, ಹೆಣ್ಣು ಮಕ್ಕಳು ನೀವು ಚಿಕ್ಕಂದಿನಲ್ಲೇ ಮನೆ ಗುಡಿಸುವಂಥದ್ದು, ಅಡಿಗೆ ಮಾಡುವಂಥದ್ದು, ಪಾತ್ರೆ ತೊಳೆಯುವಂಥದ್ದು, ಸೇವೆ ಮಾಡುವಂಥ ಕಾರ್ಯಗಳನ್ನು ನೀವು ಕಲಿತಿರ್ಬೇಕು. ಎಷ್ಟೇ ಶ್ರೀಮಂತರಾದರೂ ಅದು ಗೊತ್ತಿರದೆ ಹೋದರೆ ಅವರ ಕೌಟುಂಬಿಕ ಜೀವನದಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಈಗಳಿಗೂ ಸಹ ಮದುವೆ ಆಯಿತು. ಮದುವೆಯಾಗಿ 1-2 ದಿನಕ್ಕೆ ಅತ್ತೆಗೆ ಬಹಳ ಪ್ರೀತಿ ಮೊಮ್ಮಕ್ಕಳು ಸೊಸೆಗೆ. 2-3 ದಿನ ಆದ್ಮೇಲೆ ಕೆಲಸ ಮಾಡಲೇಬೇಕಾಗ್ತದೆ. ಮದುವೆ ಆಯಿತು, ಸೊಸೆ ಮನೆಯಲ್ಲಿದ್ದಾಳೆ. 1 ದಿನ ಆಯಿತು, 2ನೇ ದಿನ ಸೊಸೆಗೆ ಅಡಿಗೆಯನ್ನ ಮಾಡಬೇಕು. ಅದಕ್ಕೋಸ್ಕರ ಈ ಹುಡುಗಿ ಅಕ್ಕಿಯನ್ನ ಅನ್ನವನ್ನ ಮಾಡಲಿಕ್ಕೆ ರೆಡಿ ಆಗಲು ಅಕ್ಕಿಯನ್ನು ತೆಗೆದುಕೊಂಡು ಅಕ್ಕಿಯನ್ನು ನೀರಿಗೆ ಹಾಕಿ ತೊಳೆಯಲಿಕ್ಕೆ ಸಿದ್ಧವಾಗಲು. ಹಿಂದಿನ ದಿನ ಅಮ್ಮ ಟ್ರೈನಿಂಗ್ ಕೊಟ್ಟು ಕಳಿಸಿದ್ದಾರೆ. ಯಾವುದು ಟ್ರೈನಿಂಗ್? ಅಡಿಗೆ ಮಾಡೋ ಟ್ರೈನಿಂಗ್ ಕೊಟ್ಟು ಕಳಿಸಿದ್ದು. ಅವಳು ಅಕ್ಕಿಯನ್ನು ತೆಗೆದು ನೀರಿಗೆ ಹಾಕಿದಾಗ ಹುಡುಗಿ ಒಂದು ಡೌಟ್ ಬಂತು. ಕೂಡಲೇ ಮೊಬೈಲ್ ತಗೊಂಡು, ಈಗೆಲ್ಲ ಮೊಬೈಲ್ ಅಲ್ವಾ, ಯಾವುದಕ್ಕೂ ಮೊಬೈಲ್, ಪ್ರತಿಯೊಂದಕ್ಕೂ ಮೊಬೈಲ್. ಎಲ್ಲ ಚಿಕ್ಕ ಮಕ್ಕಳ ಕೈಯಲ್ಲೂ ಮೊಬೈಲ್, ಕೆಲವರ ಕೈಯಲ್ಲಿ 3-4 ಮೊಬೈಲ್. ಆ ಬಗ್ಗೆ ಮೊಬೈಲ್, ಈ ಬಗ್ಗೆ ಮೊಬೈಲ್, ಸಾಕಷ್ಟು ಮೊಬೈಲ್. ಮೊಬೈಲ್ ಇಟ್ಕೊಂಡು ಅಮ್ಮನಿಗೆ
ಸೋಪು ನೀರಿನಲ್ಲಿ ತೊಳಿಬೇಕಾ ಡೌಟ್ ಇದೆ ಮಗು. ಯಾಕಂದ್ರೆ ಅವಳಿಗೆ ಗೊತ್ತಿಲ್ಲ ಅಕ್ಕಿಯನ್ನ ಸಾಧಾರಣ ನೀರು ತೊಳಿಬೇಕು, ಸೋಪಿನಲ್ಲಿ ತೊಳಿಬೇಕು, ಸರ್ಫಿನಲ್ಲಿ ತೊಳಿಬೇಕು, ಇವರು ಗೊತ್ತಿಲ್ಲ. ತಾಯಿ ಯಾವ ಕೆಲಸವನ್ನು ಅದುವರೆಗೂ ಮಾಡಿಸೇ ಇಲ್ಲ. ಮುದ್ದಾಗಿ ಮಾಡಬೇಕು. ಒಂದು ಚಿಕ್ಕ ಉಪದೇಶ, ಪ್ರೀತಿಯ ತಾಯಿದರೆ ನಿಮ್ಮ ಮಕ್ಕಳು ಎಷ್ಟೇ ವಿದ್ಯಾವಂತರಾಗಿರಲಿ, ಎಷ್ಟೇ ಧನಿಕ ಶ್ರೀಮಂತರಾಗಿರಲಿ, ಅವರಿಗೆ ಅಡಿಗೆಯ ಪ್ರಾಥಮಿಕ ಪಾಠಗಳನ್ನು ಕಲಿಸಿಯೇ ಕೊಡಬೇಕು. ಚಿಕ್ಕಂದಿನಲ್ಲಿ ಕಲಿಸಿ. ಇಲ್ಲಾಂದ್ರೆ ಗಂಡ ಎಷ್ಟೇ ಒಳ್ಳೆಯವನಾದರು, ಎಷ್ಟೇ ಶ್ರೀಮಂತನಾದರು, ಎಷ್ಟೇ ವಿದ್ಯಾವಂತನಾದರು, ಎಷ್ಟೇ ಉನ್ನತ ಪದವಿ ಇರುವಂತವನಾದರು, ಒಳ್ಳೆ ಟೀ ಸಿಕ್ಕಿದ್ರೆ, ಒಳ್ಳೆ ಕಾಫಿ ಸಿಕ್ಕಿದ್ರೆ, ಒಳ್ಳೆ ಅಡಿಗೆ ಸಿಕ್ಕಿದ್ರೆ ಅವರ ಸ್ವಭಾವದಲ್ಲಿ ಬದಲಾವಣೆಗಳು ಕಂಡರೆ ಆಶ್ಚರ್ಯವಿಲ್ಲ. ಅದಕ್ಕೋಸ್ಕರ ದಿದ್ದಾಡಿಸಿ ಒಂದು ಡ್ಯೂಟಿ, ನಿಮ್ಮ ತಾಯಿಯರ ಜವಾಬ್ದಾರಿಗೆ ಅವರಿಗೆ ಕೊಡಬೇಕಂದ್ರೆ ಶಿಕ್ಷಣವನ್ನ ಅವರು ಡಿಗ್ರಿ ಓದ್ಬೇಕಲ್ಲ, ಚಿಕ್ಕ ಪ್ರಾಯದಲ್ಲಿ ಅವರಿಗೆ ಬೇಕಾದ ಪ್ರಭಾವ ಹೇಳ್ತಾರೆ. ಕಾಲ ಬದಲಾಗಿದೆ, ಈಗ ಬೇಕಿದ್ರೆ ಗಂಡಸರೇ ಮಾಡಿ ಗಂಡಸರು ಕಲಿಯಬೇಕಾಗುತ್ತೆ. ಹಾಗಾದ್ರೆ ಈಗ ತಂದೆಯರು ಅಪ್ಪಂದಿರು ಈ ಟ್ರೈನಿಂಗ್ ಗಂಡು ಮಕ್ಕಳಿಗೆ ಕೊಟ್ಟು ಆಗ್ತದೆ. ಇಲ್ಲಾಂದ್ರೆ ಸಮಸ್ಯೆ ಯೋಚನೆ ಮಾಡಿ. ಹೌದು, ಹೆಂಡತಿಯರು ಸಿಟ್ಟು ಮಾಡಿದ್ರೆ ಗಂಡತಿಯರು ಸಮಾನತೆ. ಯಾಕಂದ್ರೆ ಈ ಕಾಲ ನೋಡ್ತಿದ್ರೆ ಎಲ್ಲರೂ ಈಕ್ವಾಲಿಟಿ, ಸಭೆಯಲ್ಲೂ ಈಕ್ವಾಲಿಟಿಗೋಸ್ಕರ ಹೋರಾಟ ನಡೀತಾರೆ. ಸಮಾನತೆ, ಪ್ರತಿಯೊಂದು ಸಮಾನತೆ ಮಾಡ್ತಾರೆ. ಈಗ ಸಾಂದರ್ಭಿಕವಾಗಿ ಅವ್ರು ಹೇಳಿದಾಗ ನೀವು ನೆನಪು ಬಂದು ಒಂದು ವಿಷಯ ಅಲ್ಲ, ಎಲ್ಲಿ ನೋಡಿ ಸಮಾನತೆ, ಗಂಡ ಹೆಂಡತಿಯ ಮಧ್ಯೆಯಲ್ಲಿ ಸಮಾನತೆ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಒಂದು ಸಾರಿ ಈಗ ಅನೇಕ ಸಂಘಟನೆಗಳಿವೆ, ಗಂಡಸರಿಗೆ ಅನೇಕ ಸಂಘಟನೆಗಳು, ಸ್ತ್ರೀಯರಿಗೆ ಅನೇಕ ಸಂಘಟನೆಗಳು, ಮಕ್ಕಳ ಸಮಾಜ ಅನೇಕ ಸಂಘಟನೆಗಳು, ತುಂಬಾ ಸಾಮಾಜಿಕ ಸಂಘಟನೆಗಳಿದ್ದಾವೆ. ಹಾಗೆ ಒಂದು ಹೊಸ ಸಂಘಟನೆ ಕೊಡ್ತು, ಗಂಡಸರ ಒಂದು ಹೊಸ ಸಂಘಟನೆ. ಆ ಸಂಘಟನೆಯ ಉದ್ದೇಶ ಮತ್ತೇನಲ್ಲ, ಈ ಸಾಂದರ್ಭಿಕದಲ್ಲಿ ಏನು ಬಂತು, ಆ ಸಂಘಟನೆ ಉದ್ದೇಶ ಅವರೆಲ್ಲರೂ, ಆ ಸಂಘಟಿತರಾದಂಥವರೆಲ್ಲರೂ ಹೆಂಡತಿಯರಿಂದ ಕಷ್ಟಗಳನ್ನು ಅನುಭವಿಸಿದಂಥ ಗಂಡಸರನ್ನು ಒಟ್ಟಿಗೆ ಒಂದು ಸಂಘಟನೆ ಮಾಡಿ ಒಂದು ಆರ್ಗನೈಸೇಷನ್. ಅದಕ್ಕೋಸ್ಕರ ಒಂದು ಮಹಾ ಸಮ್ಮೇಳನವನ್ನು ಕರೆದು, ಈಗ ನಮ್ಮ ಮತ ವಯಸ್ಸಿನ ಒಂದು ಮಹಾ ಸಮ್ಮೇಳನ ಭದ್ರಾವತಿಯಲ್ಲಿ, ಕ್ರೈಸ್ತ ಲೆವೆಲಲ್ಲಿ ಕಾಸರಗೋಡು ನಡೀತಾ. ನಿನ್ನೆ ತೀರ್ಮಾನ ಆಯಿತು, ನಮ್ಮ ತಿಳಿಸುವಾಗ ನೀವು ಬರಬೇಕು. ಇದು ಗಂಡಸರ ಸಮ್ಮೇಳನ. ಗಂಡಸರ ಸಮ್ಮೇಳನ ಉದ್ದೇಶವೇನು? ಆ ಗಂಡಸರೆಲ್ಲರೂ ತಮ್ಮ ಹೆಂಡತಿಯಿಂದ ಕಷ್ಟಗಳನ್ನು ಅನುಭವಿಸಿದ್ದಾರೆ, ಅವರೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಅಂದ್ರೆ ತೊಂದರೆ ಏನು? ಸಮಯಕ್ಕೆ ಸರಿಯಾಗಿ ಅವರಿಗೆ ಟೀ ಮಾಡ್ಕೊಳ್ಳೋದಿಲ್ಲ, ಕಾಫಿ ಮಾಡ್ಕೊಳ್ಳೋದಿಲ್ಲ, ಅಡಿಗೆ ಮಾಡ್ಕೊಳ್ಳೋದಿಲ್ಲ, ಇವರೇ ಕೆಲಸ ಮಾಡೋದು. ಅದಕ್ಕೋಸ್ಕರ ಸಂಘಟಿತರಾಗಿ ಇದನ್ನು ಪ್ರತಿಭಟಿಸಲಿಕ್ಕೋಸ್ಕರ ಅವರು ಮೊದಲನೇ ಸಮ್ಮೇಳನವನ್ನ ಅಲ್ಲಿ ಕರೆದರು. ಮೊದಲನೇ ಸಮ್ಮೇಳನದಾಗ ಸಮ್ಮೇಳನ ಈಗ ಆರಂಭವಾಗಬೇಕು, ಅದಕ್ಕೆ ಪದಾಧಿಕಾರಿಗಳು ಬರಬೇಕು. ಅದಕ್ಕೋಸ್ಕರ ಈಗ ಮೊದಲನೇ ಸಮ್ಮೇಳನಕ್ಕೋಸ್ಕರ ಪದಾಧಿಕಾರಿಗಳು ಸೆಲೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮಲ್ಲಿ ಹೆಂಡತಿಯನ್ನ ನಿಯಂತ್ರಣದಲ್ಲಿ ಇರಲಿಕ್ಕೆ ಶಕ್ತಿ ಇಲ್ಲದಂತ ಗಂಡಸರೆಲ್ಲ ಸ್ವಲ್ಪ ಎತ್ತಿಕೊಳ್ಳಿ. ಹೆಂಡತಿಯನ್ನ ನಿಯಂತ್ರಣಕ್ಕೆ ಸ್ವಲ್ಪ ಸಾಮರ್ಥ್ಯವಿಲ್ಲದ ಮಾತಿನಲ್ಲೋ ಸಾಮರ್ಥ್ಯವಿಲ್ಲದ ಗಂಡಸರು ಎತ್ತಿಕೊಳ್ಳಿ ಅಂತ ಹೇಳುವುದು. ಆಗ ಎಲ್ಲರೂ ಎದ್ದು ನಿಂತರು. ಕೊನೆಯಲ್ಲಿ ಒಬ್ಬರು ಮಾತ್ರ ಎದ್ದು ನಿಂತಲ್ಲಿ ಕೂತ್ಕೊಂಡೇ ಇದ್ರು. ಆಗ ಸಂಘಟನೆಗಳು ಯೋಚನೆ ಮಾಡುವ, ನಮ್ಮ ಈಚಿನ ಸಮ್ಮೇಳನಕ್ಕೆ ಮೊದಲನೇ ಸಮ್ಮೇಳನ ಪದಾಧಿಕಾರಿಯಿಂದ ನೀವು ಸೆಲೆಕ್ಟ್ ಮಾಡಬೇಕಾಗಿದೆ. ಹಾಗಾದ್ರೆ ನೋಡ್ತಾನೆ ಎಲ್ಲರೂ ಎದ್ದಿದ್ದಾರೆ, ಅಷ್ಟೊಂದು ಜನರಿಗೂ ಹೆಂಡತಿಯನ್ನ ಕಂಟ್ರೋಲ್ ಇಡಲಿಕ್ಕೆ ಸಾಧ್ಯತೆ ಆಗಿಲ್ಲ. ಒಬ್ಬರು ಮಾತ್ರ ಎದ್ದು ಕುಂತೆ ಇದ್ದಾರೆ. ಅಂದ್ರೆ ಅವರಿಗೆ ಸ್ವಲ್ಪ ನಾನು ಸಾಮರ್ಥ್ಯ ಉಂಟು, ಶಕ್ತಿ ಉಂಟು. ಅದಕ್ಕೋಸ್ಕರ ಇಂದಿನ ಸಮ್ಮೇಳನಕ್ಕೆ ಅವರನ್ನೇ ಅಧ್ಯಕ್ಷರನ್ನಾಗಿ ಇಲ್ಲಿವರೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ ಎಂಬುದಾಗಿ ಕಾರ್ಯ. ಯಾಕಂದ್ರೆ ಎದ್ದಲ್ಲಿದ್ರೆ ಇದು ಪರಂಪರೆ, ಇದು ಅವರಿಗೆ ಮಾತ್ರ ಹೆಂಡತಿಯಲ್ಲಿ ಕಂಟ್ರೋಲ್ ಇರಲಿಕ್ಕೆ ಶಕ್ತಿಯು ಪ್ರತಿಯೊಂದು
ಆತನು ತನ್ನ ದಾಸ್ಯ ದೇಹಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯನೆಂದು ನನ್ನನ್ನು ಧನ್ಯನೆಂದು ಹೊಗಳುವರು. ಇದು ಹಿಂದಿನಿಂದ ತಲತಲಾಂತರದವರೆಗೂ ನನ್ನನ್ನು ಧನ್ಯನೆಂದು ಹೊಗಳುವರು. ಇದು ಪವಿತ್ರಾತ್ಮಭರಿತವಾಗಿ ಕನ್ಯಾಮರಿಗಳು ಇರುವಂತಹ ವಾಕ್ಯ. ಅನೇಕರು ಹೇಳ್ಬೋದು, ಯಾಕೆ ಕನ್ಯಾಮರಿಗೆ ನೀವು ರಕ್ಷಣೆ ಕೊಡ್ತೀರಿ, ಧನ್ಯರಿಗೆ ಯಾಕೆ ಹೇಳ್ತೀರಿ, ಕನ್ಯಾಮರಿ ಯಾಕೆ ಬೇಕು, ಎಷ್ಟು ಸಾಧನೋ ಎಂಬುದಾಗಿ ಅನೇಕರು ನಮ್ಮನ್ನು ಪ್ರಶ್ನಿಸಬಹುದು. ಆದರೆ ಪವಿತ್ರಾತ್ಮಭರಿತವಾಗಿ ಹೇಳುತ್ತಿರುವುದಕ್ಕೆ ದೇವರ ವಾಕ್ಯವು ಇಗೋ ಇಂದಿನಿಂದ ತಲತಲಾಂತರದವರೆಗೂ ಈ ಪ್ರಪಂಚದಲ್ಲಿ ಹೆಚ್ಚು ಕಾಲ ಮನುಷ್ಯ ಜನ್ಮವಿರುತ್ತದೋ ಕ್ರಿಶ್ಚಿಯನ್ಸ್ ಇರ್ತಾರೋ ದೇವರ ನಂಬುತ್ತಿರ್ತಾರೋ ಆ ತಲಾಂತರದವರೆಗೂ ನನ್ನನ್ನು ಧನ್ಯನೆಂದು ಹೊಗಳುವರು. ಹಾಗಿದ್ರೆ ನಾವು ಕನ್ಯಾಮರಿಯನ್ನು ಧನ್ಯನೆಂದು ಹೊಗಳಿದ್ದರೆ ನಾವು ಯಾರಾಗ್ತೇವೆ? ದೇವರ ವಾಕ್ಯವನ್ನ ತ್ಯಜಿಸುವಂತವರಾಗಿದ್ದೇವೆ, ದೇವರ ವಾಕ್ಯವನ್ನ ಮೀರುವಂತವರಾಗಿದ್ದೇವೆ, ನಾವು ಅದನ್ನು ಧಿಕ್ಕರಿಸುವಂತವರಾಗ್ತೇವೆ. ಅದಕ್ಕೋಸ್ಕರ ಕನ್ಯಾಮರಿಯನ್ನು ಅವಳನ್ನು ಧನ್ಯವಾದ ಆಗಿ ದೇವರು ಮಾಡಿದ್ದಾರೆ. ದೇವರಿಗೆ ಅವಶ್ಯಕತೆ ಪಡುವಂತವರಿಗೆ ದೇವರು ಕೊಡುವಂತಹ ಮಹಿಮೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲೇ ಮತ್ತು ನಾಲ್ಕನೇ ಇವತ್ತು ವ್ಯಕ್ತಿಯನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತಾ ಇದ್ದೀವಿ, ಜಾನ್ ದ ಬ್ಯಾಪ್ಟಿಸ್ಟ್. ನಾನು ಯಾಕೆ ಅವ್ರ ಬಗ್ಗೆ ಹೇಳ್ತೇನೆ, ಇತ್ತೀಚೆಗೆ ನಾವು ಅವರ ಬಗ್ಗೆ ನಾವೆಲ್ಲ ತುಂಬಾ ಓದಿ ಧ್ಯಾನಿಸಿದ್ದೇವೆ. ಜಾನ್ ದ ಬ್ಯಾಪ್ಟಿಸ್ಟ್ ದೇವರಿಗೆ ದೀಕ್ಷಾಸ್ಥಾನವನ್ನು ಕೊಟ್ಟಂತ ಎಲಿಜಬೆತ್ ಸಕರಿಯ ಪುತ್ರ. ಅವಳು ನಮಗೆ ಗೊತ್ತಿದೆ, ಮಕ್ಕಳಿಲ್ಲದೆ ಬಂಚಿಯಾಗಿದ್ದವರಿಗೆ ಬಂಚಿಯಾಗಿದ್ದಂತೆ ಎಲಿಜಬೆತ್ಗೆ ದೇವರ ವಾಗ್ದಾನ ಪ್ರಕಾರ ಕೊಡುವಂತ ಪ್ರಾಥಮಿಕವಾಗಿ ಸಿಕ್ಕಿದಂತ ಮಗ ಯಾರು? ಜಾನ್ ದ ಬ್ಯಾಪ್ಟಿಸ್ಟ್. ದೇವರ ದಾರಿಯನ್ನು ಸಿದ್ಧಪಡಿಸಲಿಕ್ಕೋಸ್ಕರ ದೇವರಲ್ಲಿ ಅವನನ್ನು ಕಳಿಸಿದ ಲೋಕಕ್ಕೆ. ಈ ಸಕರಿಯ ಜಾನ್ ದ ಬ್ಯಾಪ್ಟಿಸ್ಟ್ ಬಗ್ಗೆ ಅವನ ನೋಡುವಾಗ ನಾವು ನೋಡ್ತೇವೆ. ಜಾನ್ ದ ಬ್ಯಾಪ್ಟಿಸ್ಟ್ ದೇವರಿಗೆ ದಾರಿಯನ್ನು ಸಿದ್ಧಪಡಿಸಲಿಕ್ಕೆ ಬಂದ. ಅವನು ಹೇಳ್ತಾನೆ, ನನಗಿಂತಲೂ ಲೂಕನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ಈ ಓದ್ತಿದ್ದೇವೆ. 3:16 ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವನು, ಇವನೇ ಆ ಕ್ರಿಸ್ತನಾಗಿರಬಹುದು ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು ಯೋಹಾನನವರೆಲ್ಲರಿಗೆ ನಾನಂತೂ ನಿಮಗೆ ನೀರು ಸ್ನಾನ ಮಾಡಿಸುವವನು, ಆದರೆ ನನಗಿಂತ ಶಕ್ತನು ಬರುತ್ತಾನೆ, ಆತನ ಕೆರೆಗಳ ಬಲವನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಏನಂದರೆ ನನಗಿಂತ ಶಕ್ತನು ಬರುತ್ತಾನೆ. ಸ್ನಾನಕ್ಕೆ ಯೋಹಾನನಿರುವಂಥದ್ದು, ನನಗಿಂತ ಶಕ್ತನು ನನ್ನ ಹಿಂದೆ ಬರುತ್ತಿದ್ದಾನೆ, ಅವನ ಕೆರೆಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಎಂಥ ತಾಳ್ಮೆ, ಎಂಥ ವಿನಯ! ನಾನು ದೊಡ್ಡವನೆಂಬುದಾಗಿ ಯೋಹಾನನು ಹೇಳ್ತಾ ಇಲ್ಲ, ನನಗಿಂತ ಶಕ್ತನು ಬರ್ತಿದ್ದಾನೆ, ನೀವು ಅವನ ಕಡೆ ನೋಡಿರಿ. ಅವನ ಕೆರೆಗಳ ಬಾರನ್ನು ಅಂದರೆ ಚಪ್ಪಲಿಯ ಬಾರನ್ನು ಬಿಚ್ಚುವುದಕ್ಕೂ ನನಗೆ ಯೋಗ್ಯತೆ ಇಲ್ಲ. ನಾನು ಅವನ ಚಪ್ಪಲಿ ಬಿದ್ದರೂ ಕೆಳಗೆ ಎಂಬುದಾಗಿ ತನ್ನಲ್ಲಿ ತಾನು ಕಲ್ಪಿಸಿ ಯೋಹಾನನು ಹೇಳ್ತಾ ಇದ್ದಾನೆ. ನಾವು ಯಾರು ಮತ್ತೊಬ್ಬರ ಚಪ್ಪಲಿಯನ್ನು ಮುಟ್ಟಲಿಕ್ಕೆ ಇಷ್ಟಪಡೋದಿಲ್ಲ, ಮತ್ತೊಬ್ಬರ ಚಪ್ಪಲಿಯನ್ನು ಹಾಕಲಿಕ್ಕೆ ಇಷ್ಟಪಡೋದಿಲ್ಲ. ನಾವು ಅತಿ ಕೆಳಗಿನ ಭಾಗವಾದಂತಹ ಕಾಲಿಗೆ ನಮ್ಮ ಚಪ್ಪಲಿಯನ್ನು ಹಾಕುವಂಥದ್ದು. ಯೋಹಾನನು ಹೇಳ್ತಾನೆ, ನನ್ನ ಹಿಂದೆ ಬರುವವನ ಕೆರೆಗಳ ಚಪ್ಪಲಿಯ ಬಾರನ್ನು ಬಿಚ್ಚಲಿಕ್ಕೂ ನನಗೆ ಯೋಗ್ಯತೆ ಇಲ್ಲ. ನಾನು ಅಷ್ಟೊಂದು ಕೆಳಗೆ ದೇವರಿಂದ ಅಷ್ಟೊಂದು ನಿಸ್ತಾರನಿಗುತ್ತಾನೆ, ದೇವರ ಸರಿ ತಂದಿದ್ದಾನೆ, ದೇವರಿಗೆ ಅವಶ್ಯಕ ಪಡೆದಿದ್ದಾನೆ. ಆದರೆ ಅವನಿಗೆ ಉಂಟಾದ ಪ್ರಯೋಜನವಾದರೆ ಅವನಿಗೆ ಉಂಟಾದ ಪ್ರಯೋಜನವಾದೇನು? ಅದು ಕೇಳಿದ್ರೆ ಪ್ರಯೋಜನ ಆಯ್ತಾ? ಏನು ಪ್ರಯೋಜನ ಆಯ್ತು? ಏನಾದ್ರು ಪ್ರಯೋಜನ ಆಯ್ತಾ? ದೇವರ ಅವನ ಕಾಲದಲ್ಲಿರುವಂತಹ ಕೆರೆಗಳನ್ನು ಬಿಚ್ಚಲಿಕ್ಕೂ ಯೋಗ್ಯತೆ ಇಲ್ಲ ಎಂಬುದಾಗಿ ಹೇಳಿದಂತ ಅದೇ ಮನುಷ್ಯನಿಂದ ಯೋಹಾನನಿಂದ ಹೇಳಿದನು, ಯು ಪುಟ್ ಯುವರ್ ಹ್ಯಾಂಡ್ ಆನ್ ಮೈ ಹೆಡ್. ನನ್ನ ಕಾಲದಲ್ಲ, ನಿನ್ನ ಕೈಗಳನ್ನು ನನ್ನ ತಲೆಯ ಮೇಲೆ ಇಡು, ನನಗೆ ದೀಕ್ಷಾಸ್ನಾನವನ್ನು ಮಾಡಿಸಿ. ದಿಸ್ ಇಸ್ ದ ವರ್ಕ್ ಆಫ್ ಗಾಡ್. ಇದು ದೇವರ ಕೆಲಸ.
ದೇವರು ಅವರ ಬಗ್ಗೆ ವಾಗ್ದಾನವನ್ನು ಹೇಳಿದ್ದಾನೆ. ದೇವರು ಯೌವನ ಸ್ನಾಪಕದ ಬಗ್ಗೆ ಹೇಳಿದನು. ಸ್ತ್ರೀಯರಲ್ಲಿ ಮ್ಯಾಥ್ಯೂ ಚಾಪ್ಟರ್ 11 ಹೇಳ್ತಾನೆ, ಸ್ತ್ರೀಯರಲ್ಲಿ ಜನಿಸಿದವರಲ್ಲಿ ಶ್ರೇಷ್ಠ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಇದ್ದಿಲ್ಲ. ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಹುಟ್ಟಿಲ್ಲ. ಏನ್ ಹೇಳಿದ್ರೆ, ಸ್ತ್ರೀಯರಿಂದ ಹುಟ್ಟಿದವರಲ್ಲಿ ಯೇಸು ಕ್ರಿಸ್ತ ಸ್ತ್ರೀಯರಲ್ಲಿ ಹುಟ್ಟಿದ ತಂದೆ ದೇವರು, ಆದರೆ ಮನುಷ್ಯನಾಗಿ ಹುಟ್ಟಿದವರಲ್ಲಿ ಸ್ನಾನಿಕ ಯೋಹಾನನಿಗಿಂತ ದೊಡ್ಡವನು ಹುಟ್ಟಿಲ್ಲ ಎಂಬುದ ಹೇಳುವಾಗ ಅತಿ ದೊಡ್ಡವನನ್ನಾಗಿ, ಮನುಷ್ಯರಲ್ಲಿ ಅತಿ ದೊಡ್ಡವನನ್ನಾಗಿ ಅವನನ್ನ ದೇವರು ಮಾಡಿದರು. ಅದರ ಮತ್ತೊಂದು ವಾಗ್ದಾನವನ್ನು ದೇವರು ಕೊಡ್ತಾನೆ. ಏನದು ಮುಂದೆ ಹೋಗುವಾಗ ಅದೇ ವಾಕ್ಯದಲ್ಲಿ ಮುಂದೆ ಹೇಳ್ತದೆ, ಆದರೂ ಪರಲೋಕ ರಾಜ್ಯದಲ್ಲಿ ಇರುವ ಚಿಕ್ಕವನು ಅವನಿಗಿಂತ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಪರಲೋಕ ರಾಜ್ಯದಲ್ಲಿ ಮುಂದೆ ಚಿಕ್ಕವನು ಅವನಿಗಿಂತ ದೊಡ್ಡವನು ಎಂಬುದಾಗಿ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ವಾಗ್ದಾನ ಮಾಡ್ತಾರೆ. ನಾವು ದೇವರಲ್ಲಿ ಭರವಸೆ ಇಟ್ಟರೆ ಸ್ನಾನಕ ಯೋಹಾನನಿಗಿಂತಲೂ ದೊಡ್ಡವರನ್ನಾಗಿ ನಮ್ಮನ್ನು ಅವನು ಕೈಗೊಳಿಸ್ತಾನೆ. ನೋಡಿ, ಅನ್ನದೇ ತಗ್ಗಿಸಿದ ಮನುಷ್ಯನ ಅತಿ ಶ್ರೇಷ್ಠನನ್ನಾಗಿ ದೇವರು ಮೇಲೆ ಉನ್ನತವಾದ ಸ್ಥಾನಕ್ಕೆ ಏರಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನ ಮಾತುಗಳು ಅತಿ ಪ್ರಮುಖವಾಗಿದೆ. ಅವನು ಯೋಹಾನನ ಸುವಾರ್ತೆ 3:3 ಹೇಳ್ತಾನೆ, ಅವನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು. ಅವನು ಈಶ್ವರನಿಗೆ ಹೇಳಿದ್ರು, ಅವನು ವೃದ್ಧಿಯಾಗಬೇಕು, ದೇವರು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು. ಅಂದ್ರೆ ಯೋಹಾನ ಹೇಳ್ತಾನೆ, ಅವನು ಕಡಿಮೆಯಾಗಬೇಕು, ಯೇಸು ಕ್ರಿಸ್ತನು ವೃದ್ಧಿಯಾಗಬೇಕು ಎಂಬುದಾಗಿ ಅವನ ದೇವರ ಬಗ್ಗೆ, ಯೇಸುವಿನ ಬಗ್ಗೆ ಅಲ್ಲ. ನಾವು ಮನುಷ್ಯರ ಜೀವನದಲ್ಲಿ ಇರುವಂತಹ ಚಿಂತೆಗಳಿಗಿಂತ ವಿಭಿನ್ನವಾಗಿ ದೇವರ ಉನ್ನತವಾದ ಸ್ಥಾನಕ್ಕೆ ಇರಿಸಿ ತನ್ನನ್ನೇ ತಗ್ಗಿಸಿದಂತಹ ಸ್ನಾಪಕ ಯೋಹಾನನು ಇಂದು ಕ್ರಿಸ್ತೀಯ ಸಭೆಯಲ್ಲಿ ಅತಿ ಶ್ರೇಷ್ಠನನ್ನಾಗಿ ದೇವರು ಮಾಡಿದರು. ಯಾರೆಲ್ಲ ತಗ್ಗಿಸ್ತಾರೋ, ಯಾರೆಲ್ಲ ದೇವರ ತುಂಬನೇ ತಗ್ಗಿಸುವರು, ಅವರನ್ನ ಶ್ರೇಷ್ಠನಾಗಿ ದೇವರು ಮಾಡ್ತಾನೆ. ನಮ್ಮ ಅಲ್ವಾರಿಸ್ ಬಿಷಪ್ ಅವರ ಜೀವನ ಚರಿತ್ರೆಯನ್ನು ಓದುವಾಗ ನಾವು ಓದ್ತೇವೆ, ಬಹಳ ಕಷ್ಟವನ್ನು ಸಹಿಸಿದರು. 43 ವರ್ಷಗಳ ಕಾಲ ಅವರ ಕಷ್ಟವನ್ನು ಸಹಿಸಿದ್ದಾಗಿ ನಾವು ಓದ್ತಾ ಇದ್ದೇವೆ. ಅವರ ಜೀವನದ ಬಗ್ಗೆ ತುಂಬಾ ಕಷ್ಟಗಳು ಸಹಿಸಿದರು. ಅವರ ಜೀವನದ ಅಂತ್ಯಕಾಲದಲ್ಲಿ ತುಂಬಾ ಕಷ್ಟಗಳು ಸಹಿಸಿದರು. ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಅವರಿಗೆ ತುಂಬಾ ಕಷ್ಟಗಳಾಯಿತು. ಆದರೆ ದೇವರು ಅವರ ಉನ್ನತ ಸ್ಥಾನಕ್ಕೆ ಇರಿಸಿ ಇಂದು ಅವರ ಸಮಾಧಿಯುತ ಸ್ಥಳವನ್ನ ಒಂದು ಪಿಲ್ಗ್ರಿಮ್ ಸೆಂಟರ್ ಆಗಿ, ತೀರ್ಥಾಟನ ಕೇಂದ್ರವನ್ನಾಗಿ ದೇವರು ರೂಪುಗೊಳಿಸಿದ್ದಾರೆ. ಇದು ದೇವರ ಕೆಲಸ. ಯಾಕಂದ್ರೆ ದೇವರಿಗೋಸ್ಕರ ತನ್ನನ್ನೇ ಸಮರ್ಪಿಸಿದಂತ ಆ ದಿವ್ಯ ಪುರುಷನನ್ನ ಅನೇಕರು ಅವನ ಸಮಾಧಿಗೆ ಒಂದು ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಉನ್ನತವಾದ ಸ್ಥಾನಕ್ಕೆ ಸೇರಿಸಿದರು. ನಾವು ಅಲ್ಫೋನ್ಸ ಅವರ ಬಗ್ಗೆ ಕೇಳ್ತೀವಿ. ಕ್ಯಾಥಲಿಕ್ ಚರ್ಚ್ನಲ್ಲಿ ಇಂಡಿಯಾದಲ್ಲಿ ಉಂಟಾಗಿರುವಂತಹ ಏಕೈಕ ಸಂತರು ಸೆಂಟ್ ಅಲ್ಫೋನ್ಸ. ನಮ್ಮ ಸಭೆಯಲ್ಲಿ ಸೆಂಟ್ ಗ್ರಿಗೋರಿಯಸ್ ಇದ್ದಾರೆ, ಸೆಂಟ್ ಡೈನೇಶ್ ಇದ್ದಾರೆ, ಹಲವಾರು ಸಂತರು, ಸಂತ ಸಮಾನರು. ಹೀಗೆ ಕ್ಯಾಥಲಿಕ್ ಚರ್ಚ್ನಲ್ಲಿ ಸೈಂಟ್ ಆಗಿ ಇಂಡಿಯಾದಲ್ಲಿ ಇರುವವರು ಒಬ್ಬರೇ, ಯಾರು? ಸೆಂಟ್ ಅಲ್ಫೋನ್ಸ್. ಬೇರೆ ಯಾರು ಇಲ್ಲ ಅಲ್ವಾ? ನಾವು ನೋಡಿ, ಬೇರೆ ಯಾರು ಇಂಡಿಯಾದಲ್ಲಿ ಯಾರು ಇಲ್ಲ. ಸಂತ ಅಲ್ಫೋನ್ಸ್ ಅವರು ಸುಮಾರು 36ನೇ ವಯಸ್ಸಿನಲ್ಲಿ ಮರಣ ಹೊಂದಿದರು. ಅವರಿಗೆ ಹೊಟ್ಟೆ ಸಂಬಂಧ, ಉದರ ಸಂಬಂಧದ ಕಾಯಿಲೆ ಇತ್ತು, ಮರಣ ಹೊಂದಿದರು. ಅವರ ಮರಣದ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಸಮಾಧಿ ಮಾಡಲಿಕ್ಕೆ ಒಂದು 50 ಜನರಿಗಿಂತ ಕಡಿಮೆ ಜನ ಇದ್ದಾರೆ. ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ 50ಕ್ಕಿಂತ ಕಡಿಮೆ ಜನ ಅಲ್ಲಿ ನೆರೆದಿದ್ದರು. ಬಹಳ ಕಡಿಮೆ ಜನ ಇತ್ತು. ಆದರೆ ಅಷ್ಟು ಪ್ರಸಿದ್ಧವಲ್ಲ. ಆದರೆ ಸಂತ ಅಲ್ಫೋನ್ಸ ಅವರ ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ, ಅವರನ್ನು ಚಿಕ್ಕ ಪ್ರಾಯದಲ್ಲಿ ಅವರನ್ನ ಮದುವೆ ಮಾಡಿಸಲಿಕ್ಕೆ ಯೋಚನೆ ಮಾಡಿದಾಗ ಅವರು ಹೇಳಿದ್ರು, ಇಲ್ಲ, ನನಗೆ ಸಿಸ್ಟರ್ ಆಗಬೇಕು, ದೇವರ ಸೇವೆಗೆ ಆಗಬೇಕು ಎಂಬುದಾಗಿ ಹೇಳಿದ್ರು. ಅದಕ್ಕೆ ತಂದೆ ಇಷ್ಟ ಇರಲಿಲ್ಲ. ಹಾಗಾಗಿ ಒತ್ತಾಯ ಹೋಗಿ ಮದುವೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿದಾಗ ಅವರು ತನ್ನ ಕಾಲುಗಳನ್ನ ಬೆಂಕಿಗೆ ಇಟ್ಟು ಸುಟ್ಟರು. ಯಾಕಂದ್ರೆ ಕಾಲುಗಳು ವಿರೂಪಗೊಂಡ್ರೆ ಮತ್ತೆ ಯಾರು ಮದುವೆ ಮಾಡಲಿಕ್ಕೆ ಸಾಧಾರಣ ಗಂಡಸರು ಇಷ್ಟಪಡೋದಿಲ್ಲ. ಹಾಗೆ ತನ್ನನ್ನೇ ದಂಡಿಸಿ ಅವಳು ಕಾಲನ್ನು ವಿರೂಪಗೊಳಿಸಿದರು. ಹಾಗೆ ಅವಳು ಶಿಷ್ಟರಾಗಲಿಕ್ಕೆ ಒಂದು ಮಾರ್ಗವನ್ನು ಶಿಷ್ಟರಾದರು. ಪ್ರಾರ್ಥನೆಯ ಜೀವನ, ಸಮರ್ಪಣೆಯ ಜೀವನ, ಯಾರನ್ನು ಬಿಟ್ಟು ಹೇಳಲಿಲ್ಲ, ಎಲ್ಲರೂ ಪ್ರಾರ್ಥನೆಯಿಂದ ಅವಳ ಬದುಕಿದರು. ಆದರೆ ಉದರ ಸಂಬಂಧದ ಕಾಯಿಲೆಯಿಂದ ಅವಳು 36ನೇ ವಯಸ್ಸಿನಲ್ಲಿ ಸತ್ತರು. ಅವಳ ಅಂತ್ಯಕ್ರಿಯೆಗೆ ಕೇವಲ 50 ವರ್ಷ ದಿನ, ಯಾಕಂದ್ರೆ ಅಷ್ಟೊಂದು ಪ್ರಸಿದ್ಧವಲ್ಲ.
ಆದರೆ ಇಂದು ನಾವು ನೋಡ್ತೇವೆ ಸಂತ ಅಲ್ಫೋನ್ಸ ಅವರ ಸಮಾಧಿಗಳೇ ಲಕ್ಷೋಪಲಕ್ಷ ಜನರು ಅವರ ಸನ್ನಿಧಿಯಲ್ಲಿ ಪ್ರಾರ್ಥನೆಗೋಸ್ಕರ ಕೇರಳದಲ್ಲಿರುವಂತಹ ಆ ಸ್ಥಳದಲ್ಲಿ ಹೋಗ್ತಾ ಇದ್ದಾರೆ. ನೋಡಿ, ದೇವರಿಗೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡಿದಂತಹ ಪ್ರತಿಯೊಬ್ಬ ಮನುಷ್ಯನನ್ನು ದೇವರು ಎಷ್ಟು ಉನ್ನತವಾದ ಸ್ಥಾನಕ್ಕೆ ಏರಿಸ್ತಾನೆ. ದೇವರಲ್ಲಿ ಆಶ್ರಯಿಸುವುದು ಶ್ರೇಷ್ಠ. ಮನುಷ್ಯರಲ್ಲಿ ಆಶ್ರಯಿಸುವುದಕ್ಕಿಂತ ದೇವರಲ್ಲಿ ಆಶ್ರಯಿಸುವುದು ಶ್ರೇಷ್ಠ ಆಗಿರುವುದಾಗಿ ನಾವಿಲ್ಲಿ ಇವರ ಸ್ವಂತ ಅಲ್ಪೋತ್ಸವರ ಜೀವನದಲ್ಲಿ ನಾವು ನೋಡಬಹುದು. ಪುನಃ ನಾವು ಸೌರ ಬೆಳಕಿಗೆ ನೋಡ್ತೀವಿ. ಶೌಲನು ಇನ್ನು ನಾವು ಹೊಸ ಒಡಂಬಡಿಕೆ ಇರುವುದಲ್ಲ, 14 ಪತ್ರಿಕೆಗಳ ಆಚರಾಗಿರುವವನು, ಆ ಪತ್ರಗಳು ಬರೆದಂತವನು ಅವನ ಶೌಲ ಆಗಿದ್ದ. ಅವನಿಗೆ ಹೋದನು, ಒಳ್ಳೆಯ ಕುಟುಂಬದಲ್ಲಿ ಜನಿಸಿದ, ಬೆನ್ಯಾಮಿನ್ ಗೋತ್ರದಲ್ಲಿ ಜನಿಸಿದವನು, ರೋಮನ್ ಅವನ ಸಿಟಿಸನ್ಶಿಪ್ ಇರುವಂತವನು, ಅವನಿಗೆ ಶ್ರೀಮಂತನಾಗಿದ್ದಾನೆ. ಅಂದರೆ ಗಮನಿಯಲ್ ಮತ ಒಬ್ಬ ಗುರುವಿನ ಕಾರ್ಯಗಳಿಗೆ ಕೂತ್ಕೊಂಡು ಪಾಠಗಳನ್ನು ಕಲಿತಂತವನು. ಯೆಹೂದರಲ್ಲಿ ಫರಿಸಾಯಿ ಎಂಬ ತಕ್ಕಂತೆ ವೇದಶಾಸ್ತ್ರವನ್ನ ಪ್ರಮಾಣವನ್ನ ಅವನು ಕಂಠಪಾಠ ಮಾಡಿ ಎಲ್ಲವನ್ನು ಆ ರೀತಿ ಪಾಲಿಸುವಂತವನು. ಯೆಹೂದ ಸಮೂಹದಲ್ಲಿ ಉನ್ನತವಾದ ಸ್ಥಾನ ಇರುವಂತವನು. ಅವನು ಯೇಸು ಕ್ರಿಸ್ತನ ಅನುಯಾಯಿಗಳನ್ನ ಪೀಡಿಸ್ತಾ ಇದ್ದವನು. ದೇವರು ಅವನನ್ನು ಒಂದು ಸಾರಿ ಹಿಡಿದ, ಅವನ ಕುದುರೆಯ ಮೇಲೆ ಬೀಳುವಂತೆ ಮಾಡಿದ. ನೀನು ಹಿಂಸೆ ಕೊಡುವಂತಹ ಯೇಸು ನಾನಿರುವುದಾಗಿ ಅವನು ಯೇಸು ಹೇಳುದ. ಯೇಸು ಅವನನ್ನು ಹಿಡಿದಾಗ ಅವನಿಗೆ ಕಣ್ಣು ಮಾಡಲಾಯಿತು. ಪ್ರಾರ್ಥಿಸುವಂತೆ ಯೇಸು ಮಾಡಿದ. ಯೇಸು ಅವನಿಗೋಸ್ಕರ ಅನನ್ಯಾಸ ಪ್ರಾರ್ಥಿಸಿದ. ಅವನು ಕೂಡಲೇ ಅಲ್ಲಿಂದ ಎದ್ದು ಮರುಭೂಮಿಗೆ ಹೋದ ಎಂಬುದಾಗಿ ನಾವು ಗಲಾತ್ಯ ಲೇಖನದಲ್ಲಿ ನಾವು ಓದ್ತೇವೆ. ಮರುಭೂಮಿಯಲ್ಲಿ 3 ವರ್ಷಗಳ ಕಾಲ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ. ಅವನು ಸರ್ವವನ್ನು ತ್ಯಜಿಸಿ ಶೌಲನು ದೇವರ ನಾಮಗಳಿಂದ ಪೌಲನಾದ. ಅವನೆಲ್ಲ ಪದವಿಯನ್ನು ತ್ಯಜಿಸಿ ದೇವರಿಗೋಸ್ಕರ ತ್ಯಾಗವನ್ನು ಸಹಿಸ್ತಾನೆ. ಅವನು ತನ್ನನ್ನೇ ಸಮರ್ಪಿಸ್ತಾನೆ. ಅವನು ದೇವರ ಸೇವಕನಾಗಿ ಮಾರ್ಪಾಡಾಗ್ತಾನೆ. ನಾವು ನೋಡ್ತೀವಿ, ಅಷ್ಟು ಶ್ರೀಮಂತನಾದ ಮನುಷ್ಯ, ಅಷ್ಟು ಜ್ಞಾನಿಯಾದ ಮನುಷ್ಯ ದೇವರಿಗೋಸ್ಕರ ಯಾಕೆ ತನ್ನ ಜೀವನವನ್ನು ತ್ಯಜಿಸಬೇಕು ಅಂತ ಯೋಚನೆ ಮಾಡಬಹುದು, ಅಂದ್ರೆ ಸಮೂಹ ಯೋಚನೆ ಮಾಡಿರಬಹುದು. ಆದರೆ ಶೌಲನಿಗೆ ಪೌಲನಾದಾಗ ಆ ರೀತಿಯಲ್ಲಿ ಅವರಿಗಿರಲಿಕ್ಕೆ ಸಾಧ್ಯವಾಗಲಿಲ್ಲ. ಶೌಲ್ ನಮ್ಮ ಮಾತಿನ ಅರ್ಥ ಕುಬ್ಜ ಎಂಬುದಾಗಿ, ಆ ಹೆಸರಿನ ಅರ್ಥ ಕುಬ್ಜ, ಚಿಕ್ಕವನು ಎಂಬುದಾಗಿ. ನಮ್ಮೆಲ್ಲರಿಗೂ ಹೆಸರಿಗೆ ಒಂದು ಅರ್ಥ ಉಂಟು. ನಾವು ಪ್ರತಿಯೊಬ್ಬರ ಹೆಸರಿಗೂ ಒಂದೊಂದು ಅರ್ಥಗಳಿಲ್ಲ. ಈಗ ನಮ್ಮ ಬೈಬಲ್ ನೇಮಗಳಿಗೆಲ್ಲ ಒಂದು ಅರ್ಥ ಉಂಟು. ಆದರೆ ಈಗಿನ ನೇಮಗಳಿಗೆ ಅರ್ಥಗಳು ಕಲಿಸುವುದು ಬಹಳ ಕಷ್ಟ. ಈಗ ಹೆಸರಲ್ಲ, ತಂದೆಯ ಹೆಸರನ್ನ ಮೊದಲನೇ ಅಕ್ಷರ, ತಾಯಿಯ ಹೆಸರನ್ನ ಕೊನೆಯ ಅಕ್ಷರ ಸೇರಿಸಿ ಹೆಸರುಗಳನ್ನ ಕಟ್ಟುವಂಥದ್ದು. ಹಾಗಾಗಿ ಹೆಸರಿಗೆ ಅರ್ಥ ಕಟ್ಟುವುದು ಬಹಳ ಕಷ್ಟವಾಗಿದೆ. ಶೌಲ್ ಕುಬ್ಜ, ಪೌಲ್ ಎತ್ತರದವನು. ಕುಬ್ಜನಾದ ಮನುಷ್ಯನನ್ನ ಎತ್ತರದವನಾಗಿ ದೇವರು ಮಾಡಿದ. ಅವನು ತನ್ನ ಜೀವನವನ್ನೇ ದೇವರಿಗೋಸ್ಕರ ಸಮರ್ಪಿಸಿದ. ಯೇಸು ಕ್ರಿಸ್ತನು ಅವನ ಬಗ್ಗೆ ಹೇಳ್ತಾನೆ, ಅವನ ನನಗೋಸ್ಕರ ನನ್ನ ಸ್ವಭಾವವನ್ನು ಸಾರಲು ಆರಿಸಲ್ಪಟ್ಟ ಒಂದು ಪಾತ್ರೆಯಾಗಿದ್ದಾನೆ. is a vessel to proclaim my gospel. ಅವನನ್ನ ನಾನು ಆರಿಸಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಶೌಲನು ತನ್ನ ಜೀವನ ಹೌದಾದಾಗ ತನ್ನ ಜೀವನವನ್ನು ದೇವರಿಗೋಸ್ಕರ ಸಮರ್ಪಿಸಿದ. ಅವನೆಲ್ಲವನ್ನು ತ್ಯಜಿಸಿದ, ಲೋಕದ ಸುಖವನ್ನು ತ್ಯಜಿಸಿದ. ಅವನಿಗೆ ತುಂಬ ಕಷ್ಟಗಳಿದ್ರು, ತುಂಬ ಜನ ಅವರನ್ನು ಅವಮಾನ ಮಾಡ್ತಾ ಇದ್ರು, ಅವನನ್ನ ದೂರ್ತಾ ಇದ್ರು, ತುಂಬಾ ಕಷ್ಟಗಳನ್ನ, ಹೊಡೆತಗಳನ್ನ, ಪೀಡನೆಗಳನ್ನ ಅವನು ಸಹಿಸಿದ. ಇವೆಲ್ಲವನ್ನು ಕ್ರಿಸ್ತನಿಗೋಸ್ಕರ ನಾನು ಸಹಿಸಿದೆ ಎಂಬುದಾಗಿ ಹೇಳ್ತಾರೆ. ಕಾರಾಗೃಹದಲ್ಲಿ ಸೆರೆಮನೆಯಲ್ಲಿ ಸೆರೆವಾಸನ ಪಡಿಬೇಕಾಗಿತ್ತು. ಆ ಸೆರೆಮನೆಯಲ್ಲಿ ಇರುವಾಗಲೂ ಅವನು ದೇವ ಸುವಾರ್ತೆಯ ಸಾರಿ ಅವರನ್ನು ಆತ್ಮೀಕವಾಗಿ ಮಕ್ಕಳನ್ನಾಗಿ ಮಾಡುವುದು. ಒನೇಸಿಮೋಸ್ ಎಂಬುವರನ್ನ ದೇವರ ಮಗನನ್ನಾಗಿ ಆತ್ಮೀಕವಾಗಿ ಅವರು ತೀರ್ಮಾನ ಕೊಟ್ಟ. ಆ ಮೌಲ್ಯನು ತನ್ನ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿದ. ಆದರೆ ದೇವರವರನ್ನ ಅತಿ ಶ್ರೇಷ್ಠನನ್ನಾಗಿ ಸಭೆಯಲ್ಲಿ ಮಾಡಿದ್ದಾನೆ. ಅನೇಕರು ಅವರನ್ನು ನೆನೆಸುವಂತೆ, ಅವರ ಭಕ್ತಿಗಳನ್ನು ಓಡಿ ಧನ್ಯರಾಗುವಂತೆ, ದೇವರ ರಾಜ್ಯಕ್ಕೆ ಕೊಡುವಂತೆ ಅನೇಕರಿಗೆ ಮಾರ್ಗದರ್ಶಿಯಾಗಿ ದೇವರವರನ್ನ ಉನ್ನತವಾದ ಪದವಿಗೆ ಏರಿಸಿದ. ಕಟ್ಟಲು ಪ್ರಿಯರೇ, ದೇವರಿಗೋಸ್ಕರ ನಮ್ಮ ಜೀವನವನ್ನು ಸಮರ್ಪಿಸುವಾಗ, ದೇವರಿಗೆ ಆಶೀರ್ವಾದವಾಗ, ದೇವರು ನಮ್ಮನ್ನ ಕಾಪಾಡುವನು, ದೇವರಿಗೆ ಉನ್ನತವಾದ ಸ್ಥಾನವನ್ನು ಕೊಡುವನು. ಈ ಲೋಕದ ಸ್ಥಾನವಲ್ಲ, ನಮಗೆ ಚಿಂತೆಯು ಮಾಡುವಂತ ಅಷ್ಟೊಂದು ಶ್ರೇಷ್ಠವಾದ ಪದವಿಯನ್ನು ದಯಪಾಲಿಸಿ
ಆಶ್ರಯಿಸುವುದು ಒಳ್ಳೆಯದು. ಮನುಷ್ಯನಲ್ಲಿ ಭರವಸೆಗಿಂತ ದೇವರಿಗೆ ಆಶ್ರಯಿಸುವುದು ಒಳ್ಳೆಯದಾಗಿ ಹೇಳ್ತಾ ಇದ್ದಾರೆ. ಅವರಿಗಾದ ಅರಿವು ನಮಗೆ ನಾವು ಕೊಡ್ತೀವಿ. ಇದೇ ಕೆಲವೊಂದು ಮಂದಿ ದೇವರನ್ನ ಬಿಟ್ಟಂತವರನ್ನು, ದೇವರನ್ನ ತ್ಯಜಿಸಿದಂತವರನ್ನು ನಾವು ಬೈಬಲ್ ನೋಡ್ತೀವಿ. ಒಂದೆರಡು ವ್ಯಕ್ತಿಗಳ ಉದಾಹರಣೆಗಳನ್ನು ನಾವು ಚಿಂತಿಸೋಣ. ನಾವು ದೇವರನ್ನ ಪವಿತ್ರ ಬೈಬಲ್ ಓದುವಾಗ ಹಳೆಯ ಒಡಂಬಡಿಕೆಯಲ್ಲಿ ಕೆಲವು ವ್ಯಕ್ತಿಗಳನ್ನು ನೋಡ್ತೀವಿ. ದೇವರನ್ನು ಬೇಡ ಎನ್ನುವುದಾಗಿ ದೇವರ ವಾಕ್ಯಗಳನ್ನು ತ್ಯಜಿಸಿದಂತಹ ಮನುಷ್ಯರು. ಅದರಲ್ಲಿ ನಾವು ಅರಸರುಗಳ ಪುಸ್ತಕವನ್ನು ಓದುವಾಗ ಒಬ್ಬ ವ್ಯಕ್ತಿ ನೋಡ್ತೇವೆ. ಆಹಾಬ್ ಎಂಬ ಒಬ್ಬ ರಾಜನಿಂದ, ಇಸ್ರಾಯೇಲ್ಯರ ರಾಜ ಆಹಾಬ್ ಎಂಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ದುಷ್ಟನಾಗಿದ್ದ, ದೇವರಿಂದ ಅಭಿಷೇಕಿಸಲ್ಪಟ್ಟಂತ ರಾಜ. ಆದರೆ ಆ ರಾಜನಿಗೆ ನೀನು ಅನ್ಯ ಸ್ತ್ರೀಯರನ್ನು ಮದುವೆ ಮಾಡುವ ದೇವರು ಹೇಳಿದ್ದ. ಆದರೂ ಅನ್ಯ ಸ್ತ್ರೀಯರಾದ ಇಸಬೇಲನ್ನು ಅವನು ಮದುವೆ ಮಾಡಿದ. ಅವನಿಗೆ ಒಂದು ಆಸೆ ಉಂಟು. ಅದೇನೆಂದರೆ ಅವನ ಅರಮನೆಯ ಪಕ್ಕದಲ್ಲಿ ಅವನ ದೇವರ ದಾಸ ನಾಬೋತ್ ಎಂಬ ಮನುಷ್ಯ ಇದ್ದ. ಆ ನಾಬೋತ್ ಎಂಬ ಮನುಷ್ಯನಿಗೆ ಒಂದು ದ್ರಾಕ್ಷಾ ತೋಟವಿತ್ತು. ಆ ದ್ರಾಕ್ಷಾ ತೋಟ ತನ್ನದಾಗಿರಬೇಕೆಂಬ ಆಸೆ ಆಹಾವನಿಗೆ. ನೀನು ಅನ್ಯ ಸ್ತ್ರೀಯರ ಮದುವೆ ಮಾಡಬೇಡ ಎಂದು ದೇವರು ಆಜ್ಞೆ ಕೊಟ್ಟರೂ ಸಹ ಅದನ್ನು ಲೆಕ್ಕಿಸದೆ ಅವನು ಶ್ರೀಮಂತರಾದಂತಹ ಸುಂದರಿಯಾದ ಇಸಬೇಲರನ್ನ ಮದುವೆಯಾದ. ಅದು ಮೊದಲನೇ ತಪ್ಪು. ಎರಡನೇದಾಗಿ ದೇವರಿಗೆ ಆಶ್ರಯವಿಲ್ಲದೆ ನಾಬೋತ್ ಎಂಬಂತ ಸಾಧಾರಣ ಮನುಷ್ಯನ ದೇವರ ಭಕ್ತನಾದ ಮನುಷ್ಯನ ದ್ರಾಕ್ಷಾ ತೋಟವನ್ನು ಹೇಳ್ತಾನೆ. ನಾಬೋತನೇ, ನನ್ನ ಅರಮನೆಯ ಪಕ್ಕದಲ್ಲಿರುವಂತಹ ನಿನ್ನ ದ್ರಾಕ್ಷಾ ತೋಟವನ್ನು ನನಗೆ ತರಕಾರಿ ತೋಟವನ್ನಾಗಿ ಮಾಡಿ ಕೊಡುವುದಾಗಿ ಕೇಳ್ತಾನೆ. ನಾವು ಅರಸರ ಪುಸ್ತಕದಲ್ಲಿ ನಾವು ಓದಿ, 1ನೇ ಅರಸರ ಪುಸ್ತಕ 21ನೇ ಅಧ್ಯಾಯದಿಂದ ನಾವು ಓದ್ತೇವೆ. ಒಂದು ಅರಸರು 21ನೇ ಅಧ್ಯಾಯದಿಂದ ನೋಡ್ತೀನಿ. ನಾನು ವಿಷಯವನ್ನು ಮಾತನಾಡ್ತೀನಿ. ಆಗ ನಾವು ಹೇಳ್ತಾನೆ, ಅಯ್ಯೋ ಅರಸನೇ, ಖಂಡಿತವಾಗಿ ಕೇಳಬೇಡ. ಇದು ನನ್ನ ಪಿತ್ರಾರ್ಜಿತ ಆಸ್ತಿ. ನನಗೆ ಇರುವಂತಹ ದ್ರಾಕ್ಷಾ ತೋಟ ಇದು ಯಾರ ಆಸ್ತಿ? ನನ್ನ ಪಿತೃಗಳ ಆಸ್ತಿ, ನನ್ನ ತಂದೆಯ ಆಸ್ತಿ. ಖಂಡಿತವಾಗಿ ಆಸ್ತಿ ಕೊಡಲಾರೆ ಎಂಬುದಾಗಿರಲ್ಲ. ಆಗ ಹೇಳ್ತಾನೆ, ನಿನಗೆ ಎಷ್ಟು ಬೇಕಾದರೂ ಬಂಗಾರ ಕೊಡ್ತೇನೆ, ಎಷ್ಟು ಬೇಕಾದ್ರೆ ಹಣವನ್ನು ಕೊಡ್ತೀನಿ, ನಿನ್ನ ದ್ರಾಕ್ಷಾ ತೋಟವನ್ನು ನನಗೆ ಕೊಡು, ನಾನು ನನ್ನ ತರಕಾರಿ ತೋಟ ಮಾಡ್ತೀನಿ ಎಂಬುದಾಗಿರಲ್ಲ. ಆಗ ಹೇಳಿದಾಗ ನೀನು ಸಾಮ್ರಾಜ್ಯದಲ್ಲಿ ಆದಷ್ಟು ಅಲ್ಲಿಗೆ ಹೆಚ್ಚಿಕೊಟ್ಟರು ಸಹ ನಾನು ನನ್ನ ತಂದೆಯ ಆಸ್ತಿಯನ್ನು ಕೊಡಲಾರೆ, ದಯವಿಟ್ಟು ನನ್ನನ್ನು ಕೇಳಬೇಡಿ ಎಂಬುದಾಗಿ ನಾವು ಹೇಳ್ತಾರೆ. ಈ ನಾವು ಮಾತಿನಲ್ಲಿ ಒಂದು ಶ್ರೇಷ್ಠತೆ ಇದೆ. ಇದು ಯಾರ ಆಸ್ತಿ? ನನ್ನ ತಂದೆಯ ಆಸ್ತಿ, ಪಿತ್ರಾರ್ಜಿತ ಆಸ್ತಿ. ನಮ್ಮ ಪೂರ್ವಜರು ನಮಗೆ ಒಂದು ಆಸ್ತಿಯನ್ನು ಕೊಟ್ಟಿದ್ದಾರೆ. ನಂಬಿಕೆ ಎಂಬಂತ, ನಮ್ಮ ಪವಿತ್ರವಾದ ನಂಬಿಕೆ ಎಂಬಂತ ಆಸ್ತಿಯನ್ನು ನಮಗೆ ದೇವರು ಪೂರ್ವಜರು ಕೊಟ್ಟಿದ್ದಾರೆ. ಆ ಆಸ್ತಿಯನ್ನು ಬಿಟ್ಟು ನಾವು ಕದಲಬಾರದು. ಈ ಲೋಕದಲ್ಲಿ ಯಾವ ಹೊಂದಣಿಗೆ ಮೆಚ್ಚಿ ನಾವು ನಂಬಿಕೆಯನ್ನು ಬೇರೆ ಹೋಗಿ ನಮ್ಮ ನಂಬಿಕೆ ಬಿಟ್ಟು ಒಂದು ತಪ್ಪು. ನಾವು ನಮಗೆ ಪಾಠ ಕಳಿಸ್ತಾನೆ. ನಮ್ಮ ಪೂರ್ವಜರು, ನಮ್ಮ ತಂದೆ ಕೊಟ್ಟಿರುವಂತ ನಂಬಿಕೆಯನ್ನ, ಆ ಪವಿತ್ರ ನಂಬಿಕೆಯನ್ನು ನಾವು ಬಲವಾಗಿ ಇಡಬೇಕು. ಅದನ್ನು ತ್ಯಜಿಸಬಾರದು ಅನ್ನೋ ಸಂದೇಶವನ್ನ ಇದನ್ನು ಕೊಡ್ತಾರೆ. ಅದು ದ್ರಾಕ್ಷಾ ತೋಟ ಪವಿತ್ರವಾದದ್ದು. ದೇವರ ಸಭೆಯಿಂದ ದ್ರಾಕ್ಷಾ ತೋಟಕ್ಕೆ ಹೋಲಿಸಿರುವಂಥದ್ದು. ನಾವು ಅದನ್ನು ಕೊಡಲಿಕ್ಕೆ ಇಷ್ಟಪಡಲಿಲ್ಲ. ಆಗ ಅವರಿಗೆ ತುಂಬಾ ದುಃಖವಾಯಿತು. ಒಂದು ದಿನ ಅರಮನೆಗೆ ಬಂದು ಅವರ ಬೆಡ್ ಮೇಲೆ ಹೋಗಿ ಬಿದ್ದು ಆಳ್ತಾನೆ. ಸಾಧಾರಣವಾಗಿ ಕೆಲವು ಸೀರಿಯಲ್ಗಳೆಲ್ಲ ಕಾಣ್ಬೋದು. ಗಂಡ ಏನಾದ್ರು ನೋಡಿದ್ರೆ ಬೈದರೆ ಹೆಂಡತಿ ಹೋಗಿ ಬೆಡ್ ಮೇಲೆ ಏರೋಪ್ಲೇನ್ ಹೋಗಿ ಲ್ಯಾಂಡ್ ಹೋಗಿ ಬೆಡ್ ಮೇಲೆ ಮಲಗಿ ಮುಖ ಮಾಡ್ಕೊಂಡು ಅಳುವಂತಹ ಸಂದರ್ಭಗಳನ್ನ ಕೆಲವು ಸೀರಿಯಲಲ್ಲಿ ಕಾಣ್ಬೋದು. ಹಾಗೆ ಹೋಗಿ ಮಕ್ಕಳ ಮಾಡಿಕೊಂಡು ಮಲಕೊಂಡು ಅಳ್ತಾ ಇದ್ದ. ಆಗ ಇಸ್ರಾಯೇಲ್ ಬಂದು ಕೇಳ್ತಾಳೆ, ಯಜಮಾನನೇ ಏನಾಗಿದೆ, ಯಾಕೆ ದುಃಖಿತನಾಗಿದ್ದೀನಿ? ಅವಾಗ ಹೇಳ್ದ, ನನಗೆ ನಾನು ದ್ರಾಕ್ಷಾ ತೋಟ ಬೇಕು, ನಾನು ಕೇಳಿದೆ, ಅದನ್ನು ಕೊಡಲಿಕ್ಕೆ ಸಿದ್ಧರಿಲ್ಲ, ಅದಕ್ಕೋಸ್ಕರ ದುಃಖವಾಗಿ ಎಂಬುದಾಗಿ ಹೇಳ್ದ. ಅದಕ್ಕೆ ಇಸಬೇಲ್ ಬಹಳ ದುಃಖ ಉಂಟು. ಇಸಬೇಲ್ ಬಹಳ ದುಃಖ ಹೇಳಲು, ನೀನು ಚಿಂತೆ ಪಡಬೇಡ, ನಾನು ದ್ರಾಕ್ಷಾ ತೋಟವನ್ನು ಕೊಡಿಸ್ತೀನಿ ಎಂಬುದಾಗಿ ಹೇಳಿದ್ರು. ಇಸಬೇಲ್ ನಾವು ಕೇಳಲು ನಿನ್ನ ದ್ರಾಕ್ಷಾ ತೋಟವನ್ನು ನನ್ನ ಗಂಟೆಗೆ ಕೊಡುವುದಾಗಿ ಹೇಳಿದ್ರು. ಆದರೆ ಅವನ ಒಪ್ಪಲಿಲ್ಲ. ನನ್ನ ಪಿತ್ರಾರ್ಜಿತ ಆಸ್ತಿ ನಾನು ಕೊಡಲಾರೆ ಎಂಬುದಾಗಿ ಹೇಳಿದ್ರು. ಅದಕ್ಕೆ ಇಸಬೇಲ್ ಬಹಳ ದುಃಖ ಉಂಟು. ಅವಳು ಸುಂದರಿಯಾಗಿದ್ದಾಳೆ, ಹೆಂಡತಿಯಾಗಿದ್ದಾಳೆ, ಅವಳು ಬುದ್ಧಿವಂತವಾಗಿದ್ದಾಳೆ,
ಅಲ್ಲಿ ಸಾರಿ ಎಲ್ಲರೂ ಬರುವಂತೆ ಮಾಡಿ ಉಪವಾಸ ಪ್ರಾರ್ಥನೆಯಲ್ಲಿ ಸೇರುವಂತೆ ಮಾಡಿ ನಾನು ಅಲ್ಲಿ ಒಂದು ಉಪವಾಸ ಸಂದರ್ಭದಲ್ಲಿ ಇವಳ ಸಹಚರರಿಗೆ ಗೂಢಚಾರರಿಗೆ ಹೇಳಿ ಅವನನ್ನ ರಸ್ತೆಯಲ್ಲಿ ಕೊಲ್ಲುವಂತೆ ಅವಳು ಏರ್ಪಾಡು ಮಾಡ್ತಾರೆ. ಸಾಧಾರಣ ಕರ್ನಾಟಕ ಅಂದ್ರೆ ಮಹಿಳೆ ಬುದ್ಧಿ ಮಣಕಾಲ ಕೆಳಗೆ ಮಹಿಳೆ ಬುದ್ಧಿ ಮಣಕಾಲ ಮಣಕಾಲ ಕಳೆದ್ರೆ ಕಡಿಮೆ ಅರ್ಥದಲ್ಲಿ ಆದ್ರೆ ಅದು ಕಾಣುತ್ತದೆ ಬಹಳ ಬುದ್ಧಿ ಮಹಿಳೆಯರು ಬಹಳ ಬುದ್ಧಿವಂತರು. ಇನ್ನೊಂದು ಅರ್ಥದಲ್ಲಿ ಹೋಗುವಾಗ ಆಳವಾಗಿ ಯೋಚನೆ ಮಾಡುವಾಗ ಗೊತ್ತಾಗ್ತದೆ ಯಾವುದು ಮಹಿಳೆ ಬುದ್ಧಿ ಮಣಕಾಲ ಕೆಳಗೆ ಗೊತ್ತಾಗ್ತದೆ. ಇದರಲ್ಲಿ ಹೇಳುವುದು ಈ ಉಪವಾಸವನ್ನ ಏರ್ಪಾಡು ಮಾಡಿ ಅವನನ್ನ ಕರೆಸಿ ಗೂಢಚಾರದಿಂದ ಅವನನ್ನ ಕೊಲ್ಲಿಸಿದರು. ಅವನ ರಕ್ತವನ್ನ ನಾಯಿಗಳು ಬೆಕ್ಕಿ ತಿನ್ನುವ ರೀತಿಯಲ್ಲಿ ರಸ್ತೆಯಲ್ಲಿ ಅವರು ಸಾಯುವಂತೆ ಈ ಸಂದರ್ಭದಲ್ಲಿ ಸತ್ತ ಮೇಲೆ ಆಹಾರನ ಹತ್ರ ಬಂದು ಹೇಳ್ತಾರೆ, ರಾಜನೇ ನಾನು ನನ್ನ ಕಥೆ ಮುಗಿಸಿದ್ದೀನಿ, ಇನ್ನು ನೀನು ಅವನ ದ್ರಾಕ್ಷಾರವನ್ನು ತೆಗೆದುಕೋ, ನೀನು ಏನ್ ಬೇಕಾದ್ರೆ ಮಾಡುವುದಾಗಿ ಅಂತ ಅವನಿಗೆ ಖುಷಿಯಾಗಿ ಸಂತೋಷವಾಗಿ ವಂಚನೆಯ ಮೂಲಕವಾಗಿ ದೇವರಿಗೆ ಆಶೆಯಿಲ್ಲದೆ ವಿಗ್ರಹಾರಾಧನೆಯನ್ನು ಪ್ರೇರೇಪಿಸಿದಂತಹ ಇಸಬೇಲರು, ಅನ್ಯ ದೇವರನ್ನು ಆರಾಧಿಸಲು ಪ್ರೇರೇಪಿಸಿದ ಇಸಬೇಲರು, ದೇವರ ಪ್ರವಾದಿಗಳ ನಾಯಕರ ಕೊಲ್ಲಿಸಿದಂತಹ ಇಸಬೇಲರು, ವಿಗ್ರಹಾರಾಧನೆಯ ಸೇವಕರನ್ನು ನೇಮಿಸಿದಂತಹ ಇಸಬೇಲರು ಮತ್ತೊಂದು ಅನ್ಯಾಯವನ್ನು ಮಾಡಿದ್ದಾರೆ. ಆ ಅನ್ಯಾಯವನ್ನು ತಿಳಿದುಕೊಂಡೇ ತಿಷ್ಬಿನ ಏನಿಯರು ಬಂದಿರ್ತಾನೆ, ಆಹಾ ನಿನ್ನ ಜೀವನದಲ್ಲಿ ನೀನು ಅನಾಮೋದಿಗಾರದ ಕಷ್ಟವನ್ನು ಅನುಭವಿಸಬೇಕಿದೆಯಾ? ನಿನ್ನ ರಕ್ತವನ್ನು ನಾಯಕರು ರಸ್ತೆಯಲ್ಲಿ ನೆಕ್ಕಿ ನೆಕ್ಕಿ ತಿನ್ನುವಂತೆ ದೇವರು ಮಾಡುವುದು. ನಿನ್ನ ಹೆಂಡತಿ ರಕ್ತವನ್ನು ಅವಳ ಮಾಂಸವನ್ನು ನಾಯಕರು ರಸ್ತೆಯಲ್ಲಿ ನೆಕ್ಕಿ ನೆಕ್ಕಿ ತಿನ್ನುವಂತೆ ಮಾಡುವುದು ಎಂಬುದಾಗಿ ಅವನಿಗೆ ತಿಷ್ಬಿನ ಏನಿಯರು ಅರಮನೆಯಲ್ಲಿ ಹೇಳಿದ. ಅರಮನೆಯಲ್ಲಿ ನೀನು ಮಾಡಿದ ನ್ಯಾಯಕ್ಕೆ ನಿನ್ನ ರಕ್ತವನ್ನ ನಾಯಿಗಳು ನಾಮೋದಿನ ರಕ್ತವನ್ನ ನೆಕ್ಕಿದಂತ ಅದೇ ಕಾಲದಲ್ಲಿ ನಿನ್ನ ರಕ್ತವನ್ನು ನೆಕ್ಕಿ ತಿನ್ನುತ್ತಾ ಎಂಬುದಾಗಿ ತಿಷ್ಬಿನ ಏನಿಯರು ಬಂದುಬಿಟ್ಟಿದ. ಪ್ರವಾದಿಗಳಿಗೆ ಭಯವಿಲ್ಲ. ಜಾನ್ ಕೃಷ್ಣ ನೋಡ್ತೀರಿ, ಹೆರೋದನ ಹತ್ರ ಬಂದು ಫಿಲಿಪ್ಪಿನ ಹೆಂಡತಿಯನ್ನ ಅವನ ಸಹೋದರ ಹೆಂಡತಿಯಲ್ಲಿ ಅನೈತಿಕ ಸಂಬಂಧದಿಂದ ನೀನು ಪಾಪಿ ಎಂಬುದಾಗಿ ಅವನ ಹೇಳಿಕೆ ಹೇಳಿದವರು ಜಾನ್ ಆ ಹೇಳಿಕೆ ಏನಾಯಿತು? 31ನೇ ವಯಸ್ಸಿನಲ್ಲಿ ಅವನ ತಲೆಯಲ್ಲಿ ಕತ್ತರಿಸುವಂತ ಆಜ್ಞೆಯನ್ನ ಕೊಡುವಂತೆ ರಾಜ ಅರಸ ಆಜ್ಞೆ ಕೊಟ್ಟ. ದೇವರ ಪ್ರವಾದಿಗೆ ಭಯವಿಲ್ಲ. ಏನೇನು ಖಂಡಾವಶವಾಗಿ ಹೇಳ್ದ, ನಿನಗೆ ಇದೇ ಗತಿ ಬರುತ್ತೆ ಎಂಬುದಾಗಿ ಹೇಳ್ದ. ಪಶ್ಚಾತ್ತಾಪ ಪಟ್ಟ. ಅವನು ಪಶ್ಚಾತ್ತಾಪ ಪಟ್ಟ. ದೇವಸ್ಥಾನದಿಂದ ಪಾಪ ಮಾಡಿ ಎಂಬುದಾಗಿ ಪಶ್ಚಾತ್ತಾಪ ಪಟ್ಟ. ಗೊತ್ತಿರು ಪಶ್ಚಾತ್ತಾಪ ಪಟ್ಟ. ಅದಕ್ಕೋಸ್ಕರ ಅವನಿಗೆ ಅಂತ ಶಿಕ್ಷೆ ಕೊಡುವುದಿಲ್ಲ. ಆದರೆ ಅವನ ಮಕ್ಕಳಿಗೆ ಶಿಕ್ಷೆ ಯಾವುದು ಎಂಬುದಾಗಿ ದೇವರ ವಾಗ್ದಾನವಾಗಿ ಇಸಬೇಲರು ಏಲಿಯನನ್ನು ಕೊಲ್ಲಲಿಕ್ಕೆ ಪ್ರಯತ್ನಪಟ್ಟರು. ಏಲಿಯನು ಇಸಬೇಲನಿಗೆ ಭಯ ಬಂದ. ಇಸಬೇಲರ ಭಯದಿಂದ ಏಲಿಯನು ಕಾಡಿನಲ್ಲಿ ಅಡಗಿಯಾಗಿ ಹೋದಾಗುವುದಾಗಿ ನಾವು ಬೈಬಲಲ್ಲಿ ಓದ್ತೀವಿ. ಕೇವಲ ಒಂದು ಸ್ತ್ರೀಗೆ ಸ್ತ್ರೀ ಎದುರಿಗೆ ಅವನು ಹೋಗಬೇಕಾಗಿದ್ದು ಪ್ರವಾದಿ. ಆದರೆ ಪ್ರವಾದಿ ನನಗೆ ಹೇಳಬೇಕಾದನ್ನ ಕೇಳಿ ಅವನು ಹೋದದ್ದು. ಪಶ್ಚಾತ್ತಾಪಟ್ಟಿದ್ದ ಅವನಿಗೆ ಶಿಕ್ಷೆ ಬರಲಿಲ್ಲ. ಆದರೆ ನಾವು ಓದ್ತೀವಿ, ಅವನ ನಂತರ ಅವನು ಮರಣ ಹೊಂದಿದ ನಂತರ ಅವನ ಮಗನ ಕಾಲದಲ್ಲಿ ಅರಸನಾದ ಮೇಲೆ ಇವನ ಮಕ್ಕಳ 70 ಜನ ಮಕ್ಕಳನ್ನ ಸಂಹರಿಸಿದರು. ಯೆಹೂ ಎಂಬುವನು ಅವನ ಮಗನ ಸೈನ್ಯಾಧಿಪತಿಯಾಗಿದ್ದ ಮನುಷ್ಯನು 70 ಜನ ಮಕ್ಕಳನ್ನ ಸಂಹರಿಸಿ ಒಂದೇ ದಿನದಲ್ಲಿ ಸಂಹರಿಸಿದರು. ಆಮೇಲೆ ಎಲ್ಲ ಮಕ್ಕಳು ಸರ್ವನಾಶವಾಗಿ ಮಕ್ಕಳು ವಂಶವೇ ಸರ್ವನಾಶವಾಗಿತ್ತು. ಅವನ ಮಗನ ಕಾಲದಲ್ಲಿದ್ದಂತ ಆ ಸೈನ್ಯಾಧಿಪತಿ ರಾಜಸನಾಗಿ ಅವನನ್ನ ಆಳ್ವಿಕೆ ಮಾಡಲಿಕ್ಕೆ ಸಿದ್ಧತೆ ಆಗ್ತಾನೆ. ಅವನನ್ನ ಅಭಿಷೇಕ ಮಾಡ್ತಾರೆ. ಏನಿಗೆ ಆಯ್ಕೆ ಕೊಟ್ಟ ಪ್ರಕಾರ ಅವನು ಬರ್ತಾ ಇದ್ದಾನೆ. ಯಾರು ಯೆಹೂ ಬರ್ತಾ ಇದ್ದಾನೆ. ಯೆಹೂ ಅರಸನಾಗಿ ಸಿದ್ಧನಾಗಿ ಬರ್ತಿರ್ಬೇಕಾದ್ರೆ ಅವನು ಬರುವಂತ ಸಂದರ್ಭವನ್ನು ನೋಡಿ ಅರಮನೆಯ ಮೇಲೆ ಗಂಡ ಸತ್ತೋಗಿದ್ದಾನೆ, ಮಕ್ಕಳು ಸತ್ತೋಗಿದ್ದಾರೆ. ಇಸಬೇಲ್ ನಾನು ಹೇಳಿದೆ ಸುಂದರಿಯಾದ ಇಸಬೇಲ್ ಯೆಹೂ ಬರ್ತಿರುವಂತ ಸಂದರ್ಭವನ್ನು ದಾರಿ ನೋಡ್ತಾ ಅರಮನೆಯ ಮೇಲೆ 3ನೇ ಮಹಡಿಯ ಮೇಲೆ ಅವಳು ಕೂದಲನ್ನೆಲ್ಲ ಸಿಂಗರಿಸಿ ಪೌಡರ್ನ ಹಾಕಿ ಲಿಪ್ಸ್ಟಿಕ್ ಹಚ್ಚಿ ಎಲ್ಲ ಸೆನ್ಸರ್ ಹಚ್ಚಿ ಅವಳು ತುಂಬಾ
ತುಂಬಾ ತುಂಬಾ ಇಷ್ಟ. ಇಸಬೆಲ್ಗೆ ಅಂತ ಕಾಲದಲ್ಲಿ ಆ ಕಾಲದಲ್ಲಿ ಫ್ಯಾಷನ್ ಮಾಡೋದಷ್ಟು ಇಷ್ಟ ಇದ್ರೆ ಈ ಕಾಲದಲ್ಲಿ ಇಷ್ಟು ಇನ್ನೆಷ್ಟು ಇಷ್ಟ ಇರಬಹುದು. ಇಸಬೆಲ್ಗೆ ಹಾಗೆ ನಿಂತಿತ್ತು. ಒಂದ್ಸರಿ ನೆನಪಾಗ್ತಾ ಇದೆ, ಒಂದು ಸ್ಪೆಷಲ್ ಫಂಕ್ಷನ್ ನಡೀತಾ ಇತ್ತು, ಯಾವುದೋ ಒಂದು ರಿಸೆಪ್ಷನ್ ಏನೋ ನಡೀತಾ ಇತ್ತು, ಮ್ಯಾರೇಜ್ ರಿಸೆಪ್ಷನ್ ಏನೋ ನಡೀತಾ ಇತ್ತು. ಆಗ ಮ್ಯಾರೇಜ್ ರಿಸೆಪ್ಷನ್ಗೆ ತುಂಬಾ ಜನರು ವೇಗಿಸಿದ್ರು. ಫಾದರ್ಸ್ ಅನ್ನು ಕರೆದಿದ್ರು. ಫಾದರ್ಸ್ ಕರೆದು ವಿಕಾರರು ಮತ್ತು ಅಸಿಸ್ಟೆಂಟ್ ಮದುವೆಗೆ ಹೋಗಿದ್ರು. ದಿನ ಸ್ಟಾರ್ಟ್ ಆಗಿತ್ತು. ದಿನ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಟೇಬಲ್ಸ್ ಫಾದರ್ಸ್ಗೆ ಬೇರೆ ಟೇಬಲ್ಸ್ ಹಾಕಿದ್ರು, ಸಪ್ರೇಟ್ ಟೇಬಲ್ಸ್ ಹಾಕಿದ್ರು. ಕೆಲವರಿಗೆ ಫಾದರ್ಸ್ ಸಪ್ರೇಟ್ ಟೇಬಲ್ಸ್ ಕೊಟ್ಟು ವಿಚಾರ ಮಾಡ್ತಾರೆ. ಹಾಗೆ ಫಾದರ್ಸ್ ವಿಕಾರಿಗಳು, ಅಸಿಸ್ಟೆಂಟ್ ವಿಕಾರಿಗಳು ಮತ್ತೆ ಹಾಗೆ ಟೇಬಲ್ಸ್ ನಲ್ಲಿ ಪುರುಷರು ಸ್ತ್ರೀಯರೆಲ್ಲ ಬಂದಿದ್ರು. ವಿಕಾರರ ಟೇಬಲ್ ಪಕ್ಕದ ಟೇಬಲ್ ಅಲ್ಲಿ ಒಂದು ಸ್ತ್ರೀ ನಿಂತು ಊಟ ಕೂತಿತ್ತು ಮತ್ತು ಬೇರೆ ಜನ ಇದ್ರು. ಆಗ ಆ ಸ್ತ್ರೀ ಬಹಳ ಫ್ಯಾಷನಬಲ್ ಆಗಿ ಡ್ರೆಸ್ ಮಾಡಿದ್ರು. ಅವಳ ವೇಷವಿಧಾನಗಳು ತುಂಬಾ ಫ್ಯಾಷನ್ ಆಗಿದೆ, ಬಹಳ ಮಿತವಾದ ವಸ್ತ್ರಧಾರಣೆ. ಈಗಿನ ಫ್ಯಾಷನ್ ಏನು ಬಹಳ ಮಿತವಾದ ವಸ್ತ್ರಧಾರಣೆ, ಹೆಚ್ಚು ಬಟ್ಟೆ ಬೇಡ ಅನ್ನೋ ರೀತಿಯಲ್ಲಿ ಕಾಲ ಹೋಗ್ತಾ ಇದೆ. ಇದೆಲ್ಲ ಸಿನಿಮಾದ ಪ್ರಭಾವಗಳು, ಫ್ಯಾಷನ್ ಶೋಯ ಪ್ರಭಾವಗಳು, ಮಾಡೆಲ್ಗಳ ಪ್ರಭಾವಗಳು. ಎಲ್ಲಿ ನೋಡಿದ್ರು ಸ್ತ್ರೀಯರ ಅರೆನೆಟ್ನ ಶರೀರವನ್ನು ತೋರಿಸಿ ಲೋಕವನ್ನ ಮಾಯವಾದ ಕಡೆ ಕೊಂಡೊಯ್ಯುವಂತಹ ಫ್ಯಾಷನ್ಗಳು ಸಿನಿಮಾದಿಂದ ಬಂದು ಇಂದು ಕ್ರೈಸ್ತರಲ್ಲೂ ಸಹ ಇದು ಹೆಚ್ಚುತ್ತಾ ಇದೆ. ನಮ್ಮಲ್ಲಿ ಈಗ ಅಂತದಿಲ್ಲ, ತುಂಬಾ ಸಂತೋಷವಾಗ್ತಾ ಇದೆ. ಇದೇನಾದ್ರೆ ಭಾನುವಾರ ಸ್ತ್ರೀಯರು ಚರ್ಚೆಗೆ ಹೋದ್ರೆ ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿರಬಹುದು. ಚರ್ಚಿಸಿರಬಹುದು. ಈಗ ಭಾನುವಾರ ಸ್ತ್ರೀಯರು ಎಲ್ಲ ಬಸ್ಸಿಗೆ ರಸ್ತೆ ಹೊರಟ್ರೆ we can't say that they are going to church or they are going for fashion show. ಕಾಲ ಬದಲಾಗಿದೆ. ಅವರು ಚರ್ಚೆ ಹೋಗ್ತಿದ್ದಾರೋ ಅಥವಾ ಫ್ಯಾಷನ್ ಶೋ ಹೋಗ್ತಿದ್ದಾರೋ ಗೊತ್ತಾಗಂತ ಕಾಲವಾಗಿದೆ ಎಂಬುದಾಗಿ ಒಬ್ಬ ಲೇಖಕ ಅವರು ಹೇಳಿದ್ದಾರೆ ಮಾಡ್ಕೊಳ್ತಾರೆ. ಹಾಗೆ ನಾನು ಹೇಳಿ ಬಂದದ್ದು ಈ ರಿಸೆಪ್ಷನ್ ನಲ್ಲಿ ಈ ದಿನ ನಡೀತಾ ಇತ್ತು. ಮಧ್ಯಾಹ್ನ ಆ ಪಕ್ಕದಲ್ಲಿ ಈ ಸ್ತ್ರೀ ಬಹಳ ಫ್ಯಾಷನಬಲ್ ಆಗಿ ಲಿಮಿಟೆಡ್ ಡ್ರೆಸ್ ಎಲ್ಲ ಕೂತಿದ್ದು. ಈ ಫಾದರ್ಸ್ಗೆ ಅವತ್ತು ಉಪಚಾರದಲ್ಲಿ ಫ್ರೂಟ್ಸ್ ಎಲ್ಲ ಸಾಧಾರಣ ಜನರಿಗೆ ಅದು ಇರಲಿಲ್ಲ. ಫಾದರ್ಸ್ಗೆ ಆಪಲ್ ಮತ್ತೆ ಗ್ರೇಪ್ಸ್ ಸ್ಪೆಷಲ್ ಒಂದು ಉಪಚಾರ ಇತ್ತು. ಫಾದರ್ಸ್ಗೆ ಸ್ಪೆಷಲ್ ಉಪಚಾರ ಇರ್ತದೆ. ಕೆಲವು ಮಾಡ್ತಾರೆ, ಕೆಲವರು ಮಾಡಿದ್ರು, ಕೆಲವರು ಮಾಡ್ತಾರೆ. ಹಾಗೆ ಇರುವಾಗ ಈ ಇದೆಲ್ಲ ಬಳಸಿದ್ರು. ಅವಾಗ ವಿಕಾರವರು ಒಂದು ಆಪಲ್ ತಮಗೆ ಸಿಕ್ಕಿದಂತ ಆಪಲ್ ತಿಂದು ಆ ಸ್ತ್ರೀ ವಿಕಾರ ಮಾಡೋದು ತಮಗೆ ಸಿಕ್ಕಿದಂತ ಆಪಲ್ ಅನ್ನ ತಂದು ಅಲ್ಲಿ ಪಕ್ಕದ ಟೇಬಲ್ ಕೂತಿದ್ದ ತುಂಬಾ ಫ್ಯಾಷನಬಲ್ ಆಗಿ ಲಿಮಿಟೆಡ್ ಡ್ರೆಸ್ ಹಾಕಿದಂತ ಲಿಮಿಟೆಡ್ ವಸ್ತ್ರಧಾರಣೆ ಮಾಡಿದ ಸ್ತ್ರೀಗೆ ಕೊಟ್ಟು. ಇದನ್ನು ನೋಡಿದಾಗ ಅಸಿಸ್ಟೆಂಟ್ ವಿಕಾರಿಗೆ ಇಷ್ಟ ಆಗ್ತದ? ಇಷ್ಟ ಆಗ್ತದ? ಇಷ್ಟ ಆಗ್ತದ ಅಲ್ಲ, ಇಷ್ಟ ಆಗಲ್ಲ. ಅಸಿಸ್ಟೆಂಟ್ ವಿಕಾರನ್ನು ಫಾದರ್ ನೀವು ಯಾಕೆ ನೀವು ಆಪಲ್ ಅವಳಿಗೆ ಕೊಟ್ಟಿದ್ದು ನನಗೆ ಕೊಡಬಾರ್ದಿಲ್ಲ, ನನಗೆ ಇಷ್ಟ ಬರ್ತದೆ ಆಪಲ್, ಆಪಲ್ ಯಾಕೆ ಇಷ್ಟ ಇಲ್ಲ ಬರ. ಅಸಿಸ್ಟೆಂಟ್ ವಿಕಾರಿಗೆ ಈ ಆಪಲ್ ಬಿಲ್ ಸಿಗಬೇಕು ಅನ್ನೋ ಆಸೆ ಆಯಿತು, ತುಂಬಾ ಇದಾಯಿತು. ಅಷ್ಟೇ ಅಲ್ಲ, ವಿಕಾರ ಮೇಲೆ ತಮ್ಮ ವಿಕಾರ ಮೇಲೆ ಸಿಟ್ಟು ಬಂತು. ನಾನು ನನಗೆ ಕೊಡ್ಬೋದು, ನೀವು ಸುಮ್ಮನೆ ಆ ಸ್ತ್ರೀ ಕೊಟ್ಬಿಟ್ಟು ಎಷ್ಟು ಅನ್ಯಾಯ ಮಾಡ್ತಾನೆ, ಇಷ್ಟು ಆಸೆ ಬರ್ತಾ ಆಪಲ್ ನನಗೆ ಕೊಡಬಾರ್ದು. ಆದರೆ ಈ ಸ್ತ್ರೀ ಆಶ್ಚರ್ಯ. ಈ ಸ್ತ್ರೀ ಅಷ್ಟೇ ಯಾಕೆ ವಿಕಾರರು ಈ ಆಪಲ್ನ ಅಷ್ಟೇ ವಿಕಾರ ಇಲ್ಲಿ ಹಾಕೊಂಡು ನನಗೆ ಯಾಕೆ ಕೊಟ್ಕೊಳ್ಳೋದು ಅವಳಿಗೆ ಆಶ್ಚರ್ಯ. ಅವಳು ಕೇಳೋದು ವಿಕಾರ, ಫಾದರ್ ನೀವು ಯಾಕೆ ಆಪಲ್ ನೀವು ತಿಂದ್ರೆ ನನಗೆ ಕೊಟ್ಟಲ್ಲ ಯಾಕೆ ಅಂತ ಕೇಳೋದು. ಆಗ ವಿಕಾರ ಹೇಳಿದ್ರು, ಮೇಡಮ್ ಅವಳಿಗೆ ಇಂಥ ಒಂದು ಆಪಲ್ ತಿಂತಾಗಲೇ ಅವಳು ಲಗ್ನ ಎಂಬ ಪ್ರಜ್ಞೆ ಬಂದದ್ದು. ಅವಳಿಗೆ ಇಂಥ ಒಂದು ಆಪಲ್ ತಿಂದಾಗಲೇ ನಾನು ಲಗ್ನ ಎಂಬ ಪ್ರಜ್ಞೆ ಬಂದದ್ದು, ಅದಕ್ಕೋಸ್ಕರ ನಾನು ಇದು ನಿಮಗೆ ಕೊಟ್ಟೆ ಅಂತ ಹೇಳಿದ್ರು. ಆದರೆ ಕೊಟ್ಟ ಉದ್ದೇಶ ಏನು? ಈ ಆಪಲ್ ತಿನ್ನುವಾಗಲಾದರೂ ತಾನು ಅರೆನೆಟ್ಟಿನವರು ಎಂಬಂತ ಪ್ರಜ್ಞೆ ಬರಲಿ ಅಂತೇಳಿ ವಿಕಾರವರು ಅವಳಿಗೆ ಕೊಟ್ಟದ್ದು. ಅದು ಇನ್ನೇನು ಉದ್ದೇಶ ಅಲ್ಲ. ಯಾಕಂದರೆ ಅನೇಕ ಸಾರಿ ಅನೇಕ ಸ್ತ್ರೀಯರಿಗೆ ಸಮಾಜದಲ್ಲಿ ಅವರ ವೇಷವಿಧಾನದ ಬಗ್ಗೆ ಪ್ರಜ್ಞೆಯಿಂದ ತಿಮೋತಿಯರಿಗೆ ಬರೆದ ಪತ್ರಿಕೆಯಲ್ಲಿ 2 ವಾರದ ಹಿಂದೆ ಇದರ ಬಗ್ಗೆ ನಾವು ಓದಿದ್ದೇವೆ. ತಿಮೋತಿ 2 ತಿಮೋತಿ 2:9 ಕಾಣುತ್ತೆ. 2:9 ಓದಿ
ಇದರಲ್ಲಿ ನಾವು ಪ್ರಸ್ತಾವವನ್ನು ಬಳಸಿ ದುಷ್ಕರ್ಮಿಯನ್ನು ಸಂದರ್ಭದಲ್ಲಿ ಹಾಗೆ ಸ್ತ್ರೀಯರು ಮಾನಸ್ತ್ರೀಯರಾಗಿಯೂ ಅನುಭವವಿಲ್ಲದವರಾಗಿಯೂ ಇದ್ದು ಮರ್ಯಾದೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಹಾಗೆಯೇ ಸ್ತ್ರೀಯರು ಮಾನಸ್ತ್ರೀಯರಾಗಿಯೂ ದಂಭವಿಲ್ಲದವರಾಗಿಯೂ ಮರ್ಯಾದೆ ತಕ್ಕ ಉಡುಪನ್ನು ಇಟ್ಟುಕೊಂಡಿರಬೇಕೆಂದು ಅಪೇಕ್ಷಿಸುತ್ತೇನೆ. ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳಿರುವುದು ನಾನು ಹೇಳಿದ ಕಾರಣ ಯಾರು ಹೇಳ್ತಾ ಇದ್ದೀನಿ ನಾನು ಇಸಬೇಲ್ ಬಗ್ಗೆ. ಇಸಬೇಲ್ ಬಹಳ ಪ್ರಯತ್ನಗಳಾಗಿ ತನ್ನದೇ ತಾನು ಅಲಂಕರಿಸಿ ಆ ಅರಮನೆಯ ಮಹಡಿ ಮೇಲೆ ನಿಂತಿದ್ದಾಳೆ. ಅವಳು ಯೆಹೂವನ್ನು ನೋಡಿ ಯೆಹೂ ಬರೋದನ್ನು ಅವನ್ನ ಆಕರ್ಷಿಸಲಿಕ್ಕೋಸ್ಕರ ನಿಂತಿದ್ದಾಳೆ. ಯೆಹೂ ಬರುವಾಗ ಯೆಹೂ ಅರಸನೇ ಸಮೀಪೋ ಎಂಬುದಾಗಿ ಮಹಡಿ ಮೇಲಿಂದ ಅರಮನೆಯಿಂದ ಯೆಹೂವನ್ನ ಕೆಳಗೆ ಓಡಿಕೊಳ್ತಾಳೆ. ಆಗ ಯೆಹೂ ಮೇಲೆ ನೋಡ್ತಾನೆ, ಈ ಸ್ತ್ರೀ ನಿಂತಿದ್ದಾಳೆ ಇಸಬೇಲ್. ಹಾಗಾದರೆ ನನ್ನವರು ಯಾರಲ್ಲಿ ಇದ್ದೀರೋ ಎಂಬುದಾಗಿ ಹೇಳ್ತಾನೆ. ಆಗ ಅಲ್ಲಿ ಎರಡು ಕಲ್ಚಿಕಿಯರು ಅಂದರೆ ಶಿಖಂಡಿಗಳಿರುವುದಾಗಿ ಸಾಧಾರಣ ಭಾಷೆಯಲ್ಲಿ ಬೈಬಲ್ ಕಲ್ಚಿಕಿಯರು ಹೇಳ್ತಾರೆ. ಶಿಖಂಡಿಗಳಿದ್ದರು. ಅವರು ನಾವಿದ್ದೇವೆ ಹೇಳುವಾಗ ಹೇಳುವ ಇವು ಹೇಳುವ ಆ ಸ್ತ್ರೀಯನ್ನ ಆ ಮಹಡಿಯಿಂದ ತಳ್ಳಿ ಕೆಳಗೆ ಹಾಕಿ ಎಂಬುದಾಗಿ ಆ ಸ್ತ್ರೀಯನ್ನ ಮಹಡಿಯಿಂದ ತಳ್ಳಿ ಕೆಳಗೆ ಹಾಕಿ ಎಂಬುದಾಗಿಲ್ಲ. ಅವರನ್ನು ತಳ್ಳಿ ಕೆಳಗೆ ಹಾಕಲು ಅವಳ ಶರೀರ ಮಹಡಿ ಅವಳ ಇಸಬೇಲು ಆ ಮಹಡಿ ಮೇಲೆ ಕೆಳಗೆ ಇರುವಾಗ ಗೋಡೆಗೆ ತಾಗಿ 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 ಅವಳ ಶರೀರ ಕೆಳಗೆ ಬಿದ್ದು ಚಿತ್ರವಾಗಿ ಅವಳ ರಕ್ತವನ್ನು ಗೋಡೆಯ ಮೇಲೆ ಹರಿದು ನೆಲದ ಮೇಲೆ ಹರಿದು ಅವಳ ರಕ್ತವನ್ನು ಬಿದ್ದಾಗ ನಾಯಿಗಳು ಬಂದು ಅವಳ ರಕ್ತವನ್ನು ನೆಕ್ಕಿ ಕುಡಿತು. ತೀರ್ಪಿನಲ್ಲಿ ಹೇಗೆ ಹೇಳಿದನು, ಇಸಬೇಲ್ ನೀನು ಮಾಡಿದ ಅನ್ಯಾಯಕ್ಕೆ ನಿನಗೆ ಇದೇ ಗತಿ ಬಂದು ನಿನ್ನ ನಾಯಿಗಳಿಂದ ರಕ್ತವನ್ನು ಹೀರುವುದಾಗಿ ತಿಂತವೆ ಎಂಬುದಾಗಿ ಹೇಳಿದ. ಅದೇ ರೀತಿಯಲ್ಲಿ ಅವಳಿಗೆ ಗತಿ ಬಂತು. ಆನಂತರ ಇವರು ಎಲ್ಲ ಅವಳ ತಮಗೆ ಸಮಾಧಿ ಮಾಡಿ ಎಂಬುದಾಗಿ ಹೇಳುವಾಗ ಅವರು ಹೋಗಿ ನೋಡ್ತಾರೆ. ಆಗ ಅವಳ ಸೇವಕರು ಹೇಳ್ತಾರೆ, ಇಸಬೇಲಳ ತಲೆ ಮತ್ತು ಕೈಗಳು ಕಾಲ ಕೆಲವು ಭಾಗವಲ್ಲದೆ ಅವಳ ಶರೀರ ಅಲ್ಲಿ ಇಲ್ಲ, ನಾಯಿಗಳು ತಿಂದಿದ್ದಾವೆ ಎಂಬುದಾಗಿ ಸೇವಕರು ಬಂದರು. ನೋಡಿದ್ದೇನೆ, ಯಾವಾಗಲೂ ಅನ್ಯಾಯ ಮಾಡಿದರೋ ನಾವು ಅದರ ಶರೀರವನ್ನು ನಾಯಿಗಳು ತಿನ್ನುವ ಹಾಗೆ ಅವರ ರಕ್ತವನ್ನು ಕುಡಿಯುವ ರೀತಿಯಲ್ಲಿ ಅನ್ಯಾಯ ಮಾಡಿದರೋ ದೇವರ ಆಜ್ಞೆಯನ್ನು ಏನಿನ ಮುಖಾಂತರ ಕೊಟ್ಟಂತ ದೇವರ ಆಜ್ಞೆ, ನಿನ್ನ ಶರೀರವನ್ನು ನಾಯಿಗಳು ತಿನ್ನುತ್ತವೆ. ಹೊಲದಲ್ಲಿ ಅವಳ ಶರೀರ ತಿಂದು ಅವಳ ತಲೆ ಮತ್ತು ಕಾಲುಗಳು ಮಾತ್ರ ಬಾಕಿದ್ದು. ಹಾಗಾಗಿ ಅವಳನ್ನು ಸಮಾಧಿ ಮಾಡಲಿಲ್ಲ ಎಂಬುದಾಗಿ ಬೈಬಲ್ನಲ್ಲಿ ಹೇಳುತ್ತದೆ. ಸಮಾಧಿ ಮಾಡಲಿಕ್ಕೂ ಸಹ ಅವಳ ಶರೀರ ಸಿಗದಷ್ಟು ಶಿಕ್ಷೆ ಅವಳಿಗಾಯಿತು. ದೇವರನ್ನು ಬಿಟ್ಟು ದೇವರಲ್ಲಿ ಆಶ್ರಯ ಮಾಡದೆ ಇದ್ದಂತ ವ್ಯಕ್ತಿಗೆ ಅವಳ ಜೀವನದಲ್ಲಿ ಸರ್ವನಾಶವಾಯಿತು. ಅವಳ ವಂಶ ಪಾರಂಪರ್ಯವೇ ಇಲ್ಲದಂತಾಯಿತು. ಎಲ್ಲ ಜನರು ನಷ್ಟವನ್ನು ಅವಳ ಮಕ್ಕಳೆಲ್ಲರೂ ನಷ್ಟವನ್ನು ಅವಳಿಗೆ ಏನು ಇಲ್ಲದಂತಾಯಿತು. ಯೋಚನೆ ಮಾಡಬೇಕು, ದೇವರಲ್ಲಿ ನಾವು ಭರವಸೆ ಇಟ್ಟಾಗ ಮಾತ್ರ ದೇವರು ನಮ್ಮನ್ನು ಕಾಪಾಡು ಮಾಡ್ತಾನೆ. ಈ ಲೋಕದ ಆಸ್ತಿಗೋಸ್ಕರ ಲೋಕದ ಸಂಪತ್ತಿಗೋಸ್ಕರ ನಾವು ದೇವರನ್ನು ಬಿಟ್ಟಾಗ ತ್ಯಜಿಸಿದಾಗ ಅದು ನಾವು ಇರುವಾಗ ಏನು ಬೇಡ ಎಂಬುದು ಅರ್ಥವಲ್ಲ. ಹಣ ಬೇಕು, ನಮಗೆ ಜೀವನ ಬೇಕು, ನಮಗೆ ಮನೆಗಳು ಬೇಕು. ಆದರೆ ದೇವರಿಗೆ ದೇಶದಾಗಿ ಯಾವುದೂ ಇಲ್ಲ. ದೇವರೇ ಪರಮಶ್ರೇಷ್ಠನು. ಮನುಷ್ಯರಲ್ಲಿ ಭರವಸೆಗಿಂತ ದೇವರಿಗೆ ಆಶ್ರಯ ಪಡುವುದು ಒಳ್ಳೆಯದು. ನಾವು ಪುನಃ ಅಬ್ರಹಾಮನ ಬಗ್ಗೆ ಯೋಚನೆ ಮಾಡಿದ್ವಿ. ಹೆಚ್ಚು ಪುಣ್ಯ ಪುರುಷನು ಅಬ್ರಹಾಮನ ಸಹೋದರನ ಮಗ ಇದ್ದ. ಅವನ ಹೆಸರೇನು? ಲೋಟನು. ಇಬ್ಬರು ಹೋದರು, ಒಂದು ಸ್ಥಳಕ್ಕೆ ಹೋದರು. ಲೋಟನು ತನಗೆ ಬೇಕಾದಂತ ಒಳ್ಳೆಯ ಸ್ಥಳವನ್ನು ಆರಿಸಿಕೊಂಡ. ಅಬ್ರಹಾಮನ ಲೋಟನೆ ಪ್ರಿಯಮಗನೇ, ನಿನಗೆ ಬೇಕಾದನ್ನು ಆರಿಸಿಕೊ ಎಂಬುದಾಗಿ ಹೇಳ್ತಾನೆ. ಅವನು ಒಳ್ಳೆಯ ಸ್ಥಳವನ್ನು ಸೋಲುವಂತ ಒಳ್ಳೆಯ ಸ್ಥಳವನ್ನೇ ಆರಿಸಿಕೊಳ್ತಾನೆ. ಸಮೃದ್ಧವಾದ ಸ್ಥಳವನ್ನು ಆರಿಸಿಕೊಳ್ತಾನೆ. ಲೋಟನಿಗೆ ಸಮೃದ್ಧಿ ಇದ್ದಲ್ಲಿ ಆದರೆ ಜನರು ಅನ್ಯಾಯವನ್ನು ಮಾಡ್ತಾ ಇದ್ರು. ಕೊನೆಗೆ ಲೋಟನು ಆ ಸ್ಥಳವನ್ನು ಸೋಲವನ್ನು ದೇವರು ಹಾಳು ಮಾಡುವಂತೆ ನಾಶಪಡಿಸಲಿಕ್ಕೆ ಸಿದ್ಧನಾದಾಗ ಲೋಟನಿಗೆ ಹೇಳಲು, ನೀನು ನಿನ್ನ ಗುಡ್ಡದ ಸಮೇತರಾಗಿ ನೀನು ಗುಡ್ಡಕ್ಕೆ ಹೋಗು, ಹಿಂತಿರುಗಿ ನೋಡಬೇಡ, ನಿನ್ನ ಔಷಧಿಗಳಿಗೆ ಹಿಂತಿರುಗಿ ನೋಡಬೇಡ ಎಂಬುದಾಗಿ ದೇವರು ಆಜ್ಞೆ ಕೊಟ್ಟಿದ್ದ. ಲೋಟನು ಓಡ್ತಾನೆ. ಲೋಟನು ಓಡುವಾಗ ಹೆಂಡತಿಯು ಅವನ ಹಿಂದೆ ಓಡ್ತಾ ಇದ್ದಾಳೆ. ಹೋಗ್ತಿರುವಾಗಲೇ ಲೋಟನು ಮುಂದೆ ಹೋದ. ಅವನು ಭಕ್ತನು, ಅದು ಅವನು ಕರೆಯುವ ಭಕ್ತನಲ್ಲ. ಆಗ ಅವಳಿಗೆ ಸ್ವಲ್ಪ ಭಕ್ತಿ ಇತ್ತು. ಲೋಟನ ಹೆಂಡತಿ ಯಾರದಾಗಿ ಹೋಗುವಾಗ ಅವಳಿಗೆ ಒಂದು ಆಸೆ ಏನು? ದೇವರ ಮಾತು ಹಿಂತಿರುಗಿ ನೋಡಬೇಡ, ನೀನು ಓಡಿ ಎಂಬುದಾಗಿ ಹೇಳಿದ್ದ.
ದೇವರಲ್ಲಿ ಭರವಸೆ ಇರುವವನಿಗೆ ಸೌಭಾಗ್ಯ ಬಯಸುವಂಥದ್ದು, ಲೋಕದಲ್ಲಿ ಭರವಸೆ ಇಡುವಂಥ ಜೀವನ ಶಾಶ್ವತವಾಗುವುದಿಲ್ಲ, ನಾಶವಾಗುವುದು. ಕೊನೆಯದಾಗಿ ಮತ್ತೊಬ್ಬ ಮನುಷ್ಯನನ್ನು ಯೋಚಿಸಿ ನಾನು ಈ ಭಾಗವನ್ನು ತಿಳಿಸ್ತೇನೆ. ನಾವು ಹಳೆಯ ಒಡಂಬಡಿಕೆಯಲ್ಲಿ ಮತ್ತೆ ಕಾಣ್ತೇವೆ, ನ್ಯಾಯಸ್ಥಾಪಕರನ್ನು ನೋಡ್ತೀವಿ. ಅದರ ನ್ಯಾಯಸ್ಥಾಪಕ ಬಹಳ ಪ್ರಮುಖನಾಗಿದ್ದಾನೆ. ಆ ವ್ಯಕ್ತಿಯ ಬಗ್ಗೆ ನಾವು ಅನೇಕ ಸರಿ ಕೇಳಿದ್ದೇವೆ. ಅವನಿಗೆ ಸ್ಯಾಮ್ಸನ್, ಸ್ಯಾಮ್ಸನ್ಗೆ ಕೆಲವು ಸ್ಪೆಷಾಲಿಟೀಸ್ ಇತ್ತು, ಕೆಲವು ಪ್ರತ್ಯೇಕತೆಗಳು ಅವನಿಗೆ ಇತ್ತು. ಸ್ಯಾಮ್ಸನ್ ಅವನ ಕೀರ್ತಿಯ ಒಂದು ಪ್ರಮುಖವಾದ ಕಾರಣ ಅವನ ಶಕ್ತಿಯಾಗಿತ್ತು. ಅವನ ಶಕ್ತಿಗೆ ಕೆಲವು ಸೂಚನೆಗಳು. ಮೊದಲನೇದಾಗಿ ಅವನು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟವನಾಗಿದ್ದರು. ಮಾಂಸ ಇತ್ಯಾದಿ ಸೇವಿಸುತ್ತಿಲ್ಲ, ಅವನು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟವನಾಗಿದ್ದನು. ಅವನಿಗೆ 7 ಜಡೆಗಳಿದ್ದು, ಆ ಜಡೆಗಳಲ್ಲಿ ಅವನಿಗೆ ಶಕ್ತಿ ಇದ್ದರೆ ಅವನ ಕೂದಲಲ್ಲಿ ಶಕ್ತಿ ಇತ್ತು. ಕೂದಲಿಗೆ ಕಟ್ಟಿಗೆನ ಹಾರಿಸಲಿಲ್ಲ. ಅವನು ತನ್ನ ದೇವರ ಕಟ್ಟಡವನ್ನು ಮೀರಿ ಒಂದು ಫಿಲಿಸ್ತೀಯನಾದ ಒಬ್ಬ ಸ್ತ್ರೀಯರನ್ನ ಇಷ್ಟಪಡ್ತಾನೆ, ಮದುವೆ ಆಗ್ತಾನೆ. ಅಂದ್ರೆ ದಲೀಲರನ್ನ ಇಷ್ಟಪಡ್ತಾನೆ. ದಲೀಲರ ಮೋಹಗಳಿಗೆ ಅವನು ಆಸೆ ಪಡ್ತಾನೆ. ಹಾಗಾಗಿ ಅವಳ ಶಕ್ತಿ ಕೂದುವಂತ ಸಂದರ್ಭಗಳಲ್ಲಿ ಬರುವಂಥದ್ದು ನಾನು ನೋಡ್ತೇನೆ. ಯಾವಾಗ ದಲೀಲರ ಲೋಕದ ಮೋಹವನ್ನು ಬಲಿಯಾದನು, ದಲೀಲರು ಕೇಳ್ತಾನೆ, ನಿನ್ನ ಶಕ್ತಿಯ ರಹಸ್ಯವೇನು? ಅವಳು ಗೊತ್ತದಳು, ನಿನ್ನ ಶಕ್ತಿಯ ರಹಸ್ಯವೇನು ಎಂಬುದಾಗಿರುವಾಗ ನನ್ನನ್ನು ತಂತಿಯ ಬಳ್ಳಿಯಿಂದ ತಂತಿಯಿಂದ ಕಟ್ಟಿದ ನನಗೆ ಏನು ಮಾಡಿ ಆರಂಭಿಸುತ್ತವೆ ಹೇಳ್ತಾನೆ. ತಂತಿಯಿಂದ ಕಟ್ಟಿ ಅವನು ಫಿಲಿಸ್ತೀಯರ ಬಂದಾಗ ಅವನು ಸಾಧಾರಣವಾದ ಚಿಕ್ಕ ನೂಲಿನಿಂದ ಕಟ್ಟಿದ ರೀತಿಯಲ್ಲಿ ತಂತಿಯನ್ನು ಹರಿದು ಅವನು ಹೋಗ್ತಾನೆ. ಅಲ್ಲಿ ಸುಳ್ಳು ಹೇಳಬಾರದು. ಪುನಃ ಹೇಳಿದಾಗ ಹೇಳ್ತಾನೆ, 2 ಸಾರಿ ನನ್ನ ಕೂದಲು ಜಡೆಯಿಂದ ಕಟ್ಟಿ ಆಗಿ ನನಗೆ ಏನು ಮಾಡಿ ಹೇಳ್ತಾನೆ. ಹಾಗೆ ಮಾಡಲು ಅಲ್ಲಿ ಸಹ ಅವನು ಅದನ್ನ ಬಿಚ್ಚಿ ಅವನನ್ನು ಹೇಳ್ಕೊಂಡು ಹೋಗುವಂತ ಶಕ್ತಿ ಇರ್ತದೆ. ಕೊನೆಯದಾಗಿ ಅವಳು ಬಹಳ ದುಃಖಿಸಿ, ನಿನ್ನ ಶಕ್ತಿ ರಹಸ್ಯವನ್ನು ನನಗೆ ತಿಳಿಸು, ನಾನು ನನ್ನ ಪ್ರೀತಿಸ್ತಿಲ್ಲ ಎಂಬುದಾಗಿ ಹೇಳುವಾಗ ಅವಳ ಪ್ರೀತಿಗೆ ಅವನು ಮಾತುವಾಗಿ ಹೇಳ್ತಾನೆ, ನನ್ನ ಕೂದಲ ಜಡೆ ಇರುವಂತ ಅದೇ ರಹಸ್ಯ, ನನ್ನ ಕೂದಲ ಜಡೆಯನ್ನು ಕತ್ತರಿಸಿದರೆ ನನ್ನ ಶಕ್ತಿಯೆಲ್ಲ ಬುದ್ಧಿ ಹೋಗ್ತದೆ ಎಂಬುದಾಗಿ ಅವನು ಹೇಳ್ತಾನೆ. ಹಾಗೆ ದಲೀಲರ ಮಡಿಲಲ್ಲಿ ಅವರನ್ನು ನಿಲ್ಲಿಸಿರುವಾಗ ದಲೀಲರ ಸ್ವತಂತ್ರತೆ ಫಿಲಿಸ್ತೀಯರು ಬಂದು ಅವರ ಕೂದಲನ್ನು ಕತ್ತರಿಸಿದರು. ಕೂದಲು ಆವಾಗ ಫಿಲಿಸ್ತೀಯರು ಬಂದು ಅವರಿಗೆ ಹಿಡಿಲಿಕ್ಕೆ ಪ್ರಯತ್ನಪಟ್ಟಾಗ ಆ ಕೂದಲು ಹೋದ ಸಂದರ್ಭದಿಂದ ಅವನಿಗೆ ಮತ್ತೆ ಮೇಲೆ ಏಳಲಿಕ್ಕೆ ಶಕ್ತಿಯೇ ಬರಲಿಲ್ಲ. ಅವನಿಗೆ ಏಳಲಿಕ್ಕೆ ಸಾಧ್ಯವಾಗಲಿಲ್ಲ. ಅವನು ಶಕ್ತಿಹೀನನಾದನು. ಅವನನ್ನು ಬಂದು ಹಿಡಿದರು. ನೋಡಿ, ಯಾವಾಗ ದೇವರ ಆಜ್ಞೆಯನ್ನು ಮೀರಿ ದೇವರಿಗೆ ಆಶ್ರಯಿಸುವ ಬದಲು ಒಂದು ಸಾಧಾರಣ ಸ್ತ್ರೀಯಲ್ಲಿ ಆಶ್ರಯಿಟ್ಟು ಆ ಸ್ತ್ರೀಗೆ ಭರವಸೆ ಇಟ್ಟನು, ಲೋಕದಲ್ಲಿ ಭರವಸೆ ಇಟ್ಟನು, ಅವನ ಶಕ್ತಿಯೆಲ್ಲವೂ ನಶಿಸಿ ಹೋಯಿತು. ಫಿಲಿಸ್ತೀಯರು ಬಂದು ಅವರನ್ನು ಹಿಡಿದರು. ನಾವು ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 20ರಿಂದ ವಾಕ್ಯದಿಂದ ಓದುವಾಗ 20ರಿಂದ 22ನೇ ವಾಕ್ಯದಿಂದ ಓದುವಾಗ ನಾವು ನೋಡ್ತೀವಿ, ಏನು ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 20ರಿಂದ 22. ಆ ದಿವಸ ಸಂಶೋಧನವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನೆಟ್ಟಗಟ್ಟಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಕಡೆಗಳನ್ನು ಓಡಿಸಿ ಅವನನ್ನು ದುರ್ಬಲಪಡಿಸಿದಳು. ಅವನ ಶಕ್ತಿಯೂ ಹೋಯಿತು. ಆಗ ಅವಳು ಸಂಸೋನನೇ, ಫಿಲಿಸ್ತೀಯರು ಬಂದಿದ್ದಾರೆಂದು ಕೂಗಲು ಅವನ ಎಚ್ಚೆತ್ತು ಮುಂಚಿನಂತೆ ಈಗಲೂ ಉಸಿರಿಕೊಂಡು ಹೋಗುವೆನೆಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಯಾವಾಗ ಅವನು ಒಬ್ಬ ಸ್ತ್ರೀಯ ಮಾಯಾ ಮೋಹನಿಗೆ ಅಧೀನನಾದನು, ಯೆಹೋವನನ್ನು ಬಿಟ್ಟು ಹೋಗಿದ್ದಾನೆ ಎಂಬುದು ಅವನಿಗೆ ತಿಳಿಯಲಿಲ್ಲ. ಅಂದರೆ ಅರ್ಥ, ಯೆಹೋವನನ್ನು ಬಿಟ್ಟು ಹೋದ, ಯೆಹೋವನಿಗೆ ಅವನ ಆಶ್ರಯವಿಲ್ಲ, ದೇವರು ಬಿಟ್ಟು ಹೋದ. ಏನಾಯ್ತು ಅದರ ಪರಿಣಾಮ? ಫಿಲಿಸ್ತೀಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು. ನೋಡಿ, ಸಿನ್ ಪಾಪದ ಫಲ, ಸಿನ್ ಬ್ಲೈಂಡ್ಸ್. ಪಾಪ ನಮ್ಮನ್ನು ಏನ್ ಮಾಡ್ತಾನೆ? ಗುರುಡನನ್ನೇ ಮಾಡ್ತಾನೆ. ನೋಡ್ತೀವಿ, ಫಿಲಿಸ್ತೀಯರನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಹಾಕಿದರು.
ಸಿನ್ ಬ್ಲೈಂಡ್ಸ್, ಪಾಪ ನಮ್ಮನ್ನ ಅಂಧರನ್ನಾಗಿ ಮಾಡುತ್ತದೆ. ಕಣ್ಣುಗಳನ್ನು ಕಿತ್ತು ಗಾಯ, ಸ್ಥಳದ ಹೆಸರು ಗಾಯಕ್ಕೆ ಹೋಗಿ ಕಬ್ಬಿಣದ ಬೇಡಿಗಳನ್ನು ಹಾಕಿದರು. ಸಿನ್ ಬ್ಲೈಂಡ್ಸ್, ಸಿನ್ ಬ್ಲೈಂಡ್ಸ್, ಸಿನ್ ಬೈಂಡ್ಸ್. ಆಮೇಲೆ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು. ಏನು ಬೀಸುವಿಕೆ. ಈಗ ಎಲ್ಲ ಮಿಕ್ಸಿ ಗ್ರೈಂಡರ್ ಎಲ್ಲ ಉಂಟು, ಹಿಂದೆ ಯಾವುದೇ ಇರಲಿಲ್ಲ. ಸೆರೆಮನೆಯಲ್ಲಿ ಗಾಳಿ ಬೀಸುವಾಗ ಕಲ್ಲಿತ್ತು, ಆ ಕಲ್ಲಲ್ಲಿ ಬೀಸುವಿಕೆ ಹಚ್ಚಿದರು. ಅವನು ಸಿನ್ ಬ್ಲೈಂಡ್ಸ್. ನೋಡಿ, ಸಿನ್ ಬ್ಲೈಂಡ್ಸ್, ಪಾಪ ನಮ್ಮನ್ನ ಗುರುಡನ್ನಾಗಿ ಮಾಡ್ತದೆ. ಸಿನ್ ಬೈಂಡ್ಸ್, ಅವನು ಕಟ್ಟಿ ಹಾಕಿದ್ದಾರೆ, ನಮ್ಮನ್ನ ಬಂಧಿಸ್ತದೆ. ಸಿನ್ ಗ್ರೈಂಡ್ಸ್, ಅವನು ರಾಗಿಸೋದು ಮಾಡ್ದ, ಪಾಪ ನಮ್ಮನ್ನ ಹಿಂಡಿ ಬಿಡ್ತಂದ್ರೆ ನುಚ್ಚು ನೂರು ಮಾಡ್ತದೆ. ಎರಡು ಅರ್ಥದಲ್ಲಿಟ್ಟು ಪಾಪದಲ್ಲಿ ಸಿಕ್ಕಿದಾಗ ಕಾಣೆ ಮಾಡೋದಿಲ್ಲ. ತಂದೆ ಹೊಡೆಯುವುದು, ನಮ್ಮ ಪಕ್ಕದಲ್ಲಿ ಹೋಗ್ತಿದ್ವಿ, ತಂದೆಯ ಬಲಿ ಮಾಡಿದ ಮಗ, ತಾಯಿಯ ಹೊಡೆಯುವಂತ ಮಗ. ಸಿನ್ ಗ್ರೈಂಡ್ಸ್, ಪಾಪದಲ್ಲಿ ಬಿದ್ದಾಗ ಕಾಣೋದಿಲ್ಲ. ಸಿನ್ ಬೈಂಡ್ಸ್, ಪಾಪದಲ್ಲಿ ಬಿದ್ದಾಗ ನಾವು ಅಂಧಕಾರಗೊಳ್ತೀವಿ, ನಮ್ಮನ್ನು ನಾವು ಪಾಪದ ಸರ್ಪದಲ್ಲಿ ಬಿಗಿಯುತ್ತದೆ. ಸಿನ್ ಗ್ರೈಂಡ್ಸ್, ಪಾಪ ನಮ್ಮನ್ನ ಚಿತ್ತದೃಷ್ಟಿ ಹೋಗುವಂತೆ ನಿಶ್ಚಿತವಾಗಿ ಮಾಡುತ್ತದೆ. ನಮ್ಮ ಜೀವನವೆಲ್ಲ ನಾಶವಾಗಿ ಹೋಗುತ್ತದೆ. ಸಾಕ್ಷನ ಜೀವನದಲ್ಲಿ ಅಂತ ನಾಶವಾಯಿತು. ಯಾಕಂದ್ರೆ ದೇವರು ಅವನನ್ನ ಬಿಟ್ಟು ಹೋದನು. ಯಾಕಂದ್ರೆ ಅವನು ದೇವರಿಗೆ ಭರವಸೆಗಳಿಲ್ಲ. ದೇವರ ನಿಯಮಿತವಾದಂತ ಮನುಷ್ಯ ದೇವರಿಗೆ ಭರವಸೆಗಳು, ಜನರಲ್ಲಿ ಭರವಸೆ ಇಟ್ಟ, ಶರೀರದಲ್ಲಿ ಭರವಸೆ ಇಟ್ಟ, ಅವನಿಗೆ ಈ ದುಸ್ಥಿತಿ ಆಯಿತು. ಅವನು ದೇವರಿಗೆ ಪ್ರಾರ್ಥನೆ ಮಾಡ, ಅವರನ್ನು ತೆಗೆದುಕೊಂಡು ಹೋಗಿ, ಅವನನ್ನ ಸೆರೆಮನೆಯಿಂದ ತೆಗೆದುಕೊಂಡು ಹೋಗಿ ಮನರಂಜನೆಯ ವಸ್ತುವನ್ನಾಗಿ ಮಾಡಿದ ರಾಜ. ಇಂದಿನ ಕಾಲದಲ್ಲ ಮನರಂಜನೆಯ ರಾಜನಿಗೆ ಮನರಂಜನೆ ಗೊತ್ತ. ಈಗಾಗಲೇ ಸೀರಿಯಲ್ ಇದೆ, ಸಿನಿಮಾ ಇದೆ, ಅದೆಲ್ಲ ಎಂಟರ್ಟೈನ್ಮೆಂಟ್ ಸಾಕಷ್ಟು ಟಿವಿಗೆ ಬರ್ತದೆ. ಹಿಂದೆ ಬೇರೆ ಇರಲಿಲ್ಲ. ಆ ರಾಜನಿಗೆ ಮನರಂಜನೆ ಅಂದರೆ ಕೈದಿಗಳನ್ನ ದೊಡ್ಡ ಗ್ರೌಂಡಿಗೆ ತಂದು ಚಾಟಿಯಿಂದ ಹೊಡೆಯುವುದು, ಅವರು ಹಿಂಸೆ ಪಡುವಾಗ ನೋಡಿ ಸಂತೋಷ ಪಡುವಂಥದ್ದೇ ರಾಜನ ಮನರಂಜನೆ. ರಾಜನ ಆಸ್ಥಾನದ ಮನರಂಜನೆ. ಹಾಗೆ ಇವನ್ನ ಒಂದು ದೊಡ್ಡ ದೇವಸ್ಥಾನ ಅಥವಾ ಅದರ ಕ್ಷೇತ್ರದ ಒಂದು ಇದಕ್ಕೆ ಮನರಂಜನೆಗೋಸ್ಕರ ಹೊಡಿಲಿಕ್ಕೋಸ್ಕರ ಅವನ ಕಣ್ಣಿಂದ ಕಷ್ಟಪಡುವುದನ್ನು ನೋಡಿ ಸಂತೋಷ ಪಡಲಿಕ್ಕೋಸ್ಕರ ಇದಕ್ಕೆ ನಾವು ಸ್ಯಾಡಿಸಮ್ ಅಂತ ಕರೀತೀವಿ. ಬೇರೆಯವರ ಕಷ್ಟದಲ್ಲಿ ನಾವು ಸಂತೋಷ ಪಡ್ತಾರೆ, ಇಟ್ ಇಸ್ ಕಾಲ್ಡ್ ಸ್ಯಾಡಿಸಮ್. ಬೇರೆಯವರ ಕಷ್ಟದಲ್ಲಿ ಸಂತೋಷ ಪಡುವವರಿಗೆ ಸ್ಯಾಡಿಸ್ಟ್ ಅಂತ ಕರೀತೀವಿ ಇಂಗ್ಲಿಷ್. ಅಂದ್ರೆ ಆ ರಾಜ ಸ್ಯಾಡಿಸ್ಟ್ ಆಗಿದ್ರು. ಸ್ಯಾಡಿಸಮ್ ಅವನಲ್ಲಿ ಅವನ ಕರೆದುಕೊಂಡು ಬರುವಾಗ ಒಬ್ಬ ಹುಡುಗ ಅವನನ್ನ ಕರ್ಕೊಂಡು ಬರ್ತಾನೆ. ಎಂತ ಗೋಪುರಗಳ ಎಂತ ಒಂದು ಬಿಲ್ಡಿಂಗ್ ಎತ್ಕೊಂಡು ಹೋಗುವಂತ ಸಾಕ್ಷನ್. ಈಗ ಒಬ್ಬ ಚಿಕ್ಕ ಹುಡುಗ ಅವನ ಕೈ ಹಿಡ್ಕೊಂಡು ಬರ್ತಾ ಇದ್ದಾನೆ. ಕೈ ಹಿಡ್ಕೊಂಡು ಹುಡ್ಕೊಂಡು ಬರುವಾಗ ಕಣ್ಣು ಕಾಣೋದಿಲ್ಲ. ಬರುವಾಗ ಹೇಳ್ತಾನೆ, ಹುಡುಗ ನನಗೆ ಈ ಕ್ಷೇತ್ರದ ಕಂಬವನ್ನು ತೋರಿಸು, ನಾನು ಹೊರಗೆ ನಿಂತ್ಕೊಳ್ತೀನಿ ಎಂಬುದಾಗಿ ಹೇಳ್ತಾರೆ. ಆಗ ಹುಡುಗ ಆ ಕಂಬಕ್ಕೆ ಇವರ ಕೈಯಿಂದ ಹಿಡ್ಕೊಳ್ತಾನೆ. ಅವನ ಕಂಬದ ಮೇಲೆ ಹಿಡ್ಕೊಂಡು ನಿಂತಿದ್ದಾರೆ. ನಿಂತಾಗ ಅಲ್ಲಿ 3,000 ಜನರು ಅಲ್ಲಿ ಸೇರಿದ್ರು. 3,000 ಜನರು ಅಲ್ಲಿ ಕ್ಷೇತ್ರದಲ್ಲಿ ಸೇರಿದ್ರು. ಇವರ ಕಷ್ಟಪಡೋದು ನೋಡಲಿಕ್ಕೆ ರಾಜ ಸೇರಿದ್ದ, ಪ್ರಾಣಿ ಸೇರಿದ್ದು, ಎಲ್ಲರೂ ಸೇರಿದ್ದಾರೆ. ಅವನಿಗೆ ಹಿಡ್ಕೊಂಡಿದ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ಒಂದೇ ಒಂದು ಸಾರಿ ನನ್ನ ಒಂದು ಕಣ್ಣಿಗೋಸ್ಕರವಾದ ಅವನು ಪ್ರಾರ್ಥನೆ ಮಾಡ್ತಾನೆ. ನಾವು ನೋಡ್ತೀವಿ ಆ ಸಂಸೋದನ್ನ, ಆ ಮರಣದ ಸಂದರ್ಭವನ್ನು ನಾವು ಮುಂದಿನ ವಾಕ್ಯಗಳಲ್ಲಿ ನೋಡ್ತಾ ಇದ್ದೀವಿ. ನೋಡಿ, 25ನೇ ವಾಕ್ಯದಲ್ಲಿ ನಾವು ಓದುವಾಗ ನಾವು ನೋಡ್ತಾ ಇದ್ದೀವಿ. ನೋಡಿ, ಅವನು 14:25 ಅವನು 25 ಅವರು ಆಂಧ್ರದಲ್ಲಿದ್ದಾಗ ನಮ್ಮ ವಿನೋದಕ್ಕೋಸ್ಕರ ಸಂಸೋನನ್ನು ಕರ್ಕೊಂಡು ಬಂದಿರೆಂದರು. ಅದರಂತೆ ಸಂಸೋನನ್ನು ಸೆರೆಮನೆಯಿಂದ ಕರ್ಕೊಂಡು ಬಂದರು. ಅವನು 2 ಸ್ತಂಭಗಳ ನಡುವೆ ನಿಂತು ವಿರೋಧ ಮಾಡಬೇಕಾಯಿತು. ಆಗ ಸಂಸೋನನ್ನು ತನ್ನನ್ನು ಕೈ ಹಿಡಿದು ನಡೆಸುವ ಹುಡುಗನಿಗೆ, ನನ್ನ ಕೈಗಳನ್ನು ಬಿಡು, ನಾನು ಕೈಯಾಡಿಸಿ ಮನೆಗೆ ಆಧಾರವಾಗಿರುವ ಸ್ತಂಭಗಳನ್ನು ಹುಡುಕಿ ಅವುಗಳಿಗೆ ಸ್ವಲ್ಪ ಹೊರಗೆ ಕೊಡುತ್ತೇನೆ ಅಂದನು. ಆ ಮನೆಯು ಸ್ತ್ರೀ ಪುರುಷರಿಂದ ಕಿಕ್ಕಿರಿಯುತ್ತಿತ್ತು. ಫಿಲಿಸ್ಟಿಯರ ಅಧಿಪತಿಗಳೆಲ್ಲರೂ ಅಲ್ಲಿದ್ದರು. ಸಂಸೋನನ ವಿನೋದವನ್ನು ನೋಡುವುದಕ್ಕಾಗಿ ಬಂದವರಲ್ಲಿ ಸುಮಾರು 3,000 ಮಂದಿ ಸ್ತ್ರೀ ಪುರುಷರು ಮಾಳಿಗೆಯ ಮೇಲಿದ್ದರು. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ, ಯೆಹೋವನೇ,
ಫಿಲಿಸ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯಿ ತಿರುಗಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ ನಾನು ಫಿಲಿಸ್ಟಿಯರ ಸಂಗಡ ಸಾಯುವನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯು ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲ ಜನರ ಮೇಲೆಯೂ ಬಿದ್ದಿತು. ಅವನು ಜೀವದಿಂದಿದ್ದಾಗ ಕೊಂದು ಹಾಕಿದ ಸಾಯುವಾಗ ಕೊಂದವರ ಸಂಖ್ಯೆ ಹೆಚ್ಚು. 3,000 ಜನರ ಮೇಲೆ ಕಿಕ್ಕಿರಿಸಿದರು. ಅವನು ಕೊನೆಯದಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ನಾನು ಪಾಪ ಮಾಡಿದೆ, ನಾನು ನಿನ್ನನ್ನು ತಿಳಿಸಿದೆ, ನನ್ನ ಒಂದು ಕಣ್ಣಿಗೋಸ್ಕರವಾಗಲು ಒಂದು ಸಾರಿ ನನಗೆ ಶಕ್ತಿಗೆ ಕೊಡಬಹುದಾಗಿ ಹೇಳಿ 2 ಕೈಗಳಲ್ಲಿ ಹಿಡಿದಂತಹ ಕ್ಷೇತ್ರದ ಆ ಕಂಬಗಳನ್ನು ಹಿಡಿದು ಅವನು ಜಗ್ಗಿದ್ದಾನೆ. ಬಹಳ ಬಲವಾದಂತಹ ಆ ಕಂಬಗಳು ಮುರಿದಿರುತ್ತವೆ. 3,000 ಜನ ಆ ಕ್ಷೇತ್ರದ ಆ ಮೇಲ್ಚಾವಣಿ ಬಿದ್ದು ಅಲ್ಲಿ ಸಾಯ್ತಾರೆ. ಜೊತೆಯಲ್ಲಿ ಶಿಂಶೋನನ್ನು ಸಾಯ್ತಾನೆ. ಅವನು ಒಂದು ಪ್ರಾರ್ಥನೆಗೆ ಕೊನೆಗೆ ದೇವರು ಒಂದು ಬಲವನ್ನು ಕೊಟ್ಟ, ಕೊನೆಗೆ ಅವನು ಸಾಯ್ತಾನೆ. ಆದರೆ ಒಂದು ಪ್ರಾರ್ಥನೆಯ ದೇವರು ಕೇಳ್ತಾನೆ. ಯಾಕಂದ್ರೆ ದೇವರಿಗೆ ಕೊನೆಗೆ ಅಲ್ಪವಾದ ಆಶ್ರಯ ಬಿಟ್ಟ. ಒಂದು ದೇವರಿಗೆ ಆಶ್ರಯ ಇಟ್ಟವನು ಮಧ್ಯದಲ್ಲಿ ದೇವರನ್ನು ಬಿಟ್ಟ. ಕೊನೆಗೆ ಕಷ್ಟವಾಯಿತು. ಕೊನೆಗೆ ಅವನಿಗೆ ಅಂತ್ಯದಲ್ಲಿ ಒಂದು ಅದ್ಭುತವನ್ನು, ಒಂದು ಸಾಹಸವನ್ನು ಮಾಡಿರುವುದು ಸಮಯ ಮಾಡಿದ್ರೆ ಅವನು ಸಾಹಸಿಯಾಗಿದ್ದ, ಶಕ್ತಿಶಾಲಿಯಾಗಿದ್ದ. ನೋಡಿ, ಆ ಜನ ಹೇಳಿದ್ರು ಅವನ ಜೀವದಿಂದ ಕೊಂದ ಹಾಕಿದವರಿಗಿಂತ ಸಾಯುವಾಗುವಂತಹ ಸಂಖ್ಯೆ ಹೆಚ್ಚಿತ್ತು. ದೇವರಿಗೆ ಆಶ್ರಯ ಕೊಡುವಂತಹ ಮನುಷ್ಯನಿಗೆ ಬೇಕಾದಂತನ್ನು ದೇವರು ಕೊಡ್ತಾನೆ. ದೇವರನ್ನು ಬಿಡುವಂತಹ ಮನುಷ್ಯನಿಗೆ ಪಾಪವನ್ನ ಹಿಡಿಬಿಡುತ್ತದೆ, ಅವನನ್ನು ಕುಡಿದನಾಗಿ ಮಾಡುತ್ತದೆ, ಅವನನ್ನು ಬೆಂದಿಸಿಬಿಡುತ್ತದೆ, ಅವನನ್ನು ನುಚ್ಚು ನೂರಾಗಿ ಮಾಡುವುದಾಗಿ ನಾವು ಶಿಂಶೋನನ ಜೀವನದಲ್ಲಿ ನೋಡ್ತೀವಿ. ಕರ್ತನಿಗೆ ದೇವರಿಗೆ ಆಶ್ರಯ ಇಡುವ, ದೇವರಿಗೆ ಭರವಸೆ ಇಡುವ, ಈ ಲೋಕದ ಸೊತ್ತಾಗಲಿ ಈ ಲೋಕದ ಆಸ್ತಿಯಲ್ಲ ನಮ್ಮ ಸರ್ವಸ್ವವು, ದೇವರೇ ನಮ್ಮ ಸರ್ವಸ್ವವು. ನಾವು ಪವಿತ್ರ ಬೈಬಲ್ನಲ್ಲಿ ಲೂಕಾ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ವಾಕ್ಯದಿಂದ 20ನೇ ವಾಕ್ಯದ ಒಂದು ಮನುಷ್ಯನ ಬಗ್ಗೆ ಹೇಳ್ತಾರೆ. ಒಬ್ಬ ಮನುಷ್ಯನು ಧಾರಾಳವಾಗಿ ಧಾನ್ಯವೇ ಕೊಡದ, ಗೋಧಿನೇ ಕೊಡದ ಮನುಷ್ಯ ತನ್ನನ್ನು ಹೇಳ್ತಾನೆ, ನಾನು ಸಾಕಷ್ಟು ಬಳಸಿದ್ದೇನೆ, ನಾನು ನನ್ನ ಕಳೆದವನ್ನು ಹೊಸದಾಗಿ ನಿರ್ಮಾಣ ಮಾಡ್ತೀನಿ. ಲೂಕಾ ಸುವಾರ್ತೆ 12ನೇ ವಾಕ್ಯದಿಂದ ದೇವರು ಹೇಳಿದಂತ ಒಂದು ದೃಷ್ಟಾಂತ ಇದು. ನಾನು ಸಾಕಷ್ಟು ಬಳಸಿದ್ದೇನೆ, ನಾನು ಕಳೆದವನ್ನು ಹೊಸದಾಗಿ ಮಾಡಬೇಕಿದ್ರೆ ಈಗ ಇರುವಂತ ಕಳೆದ ಸಣ್ಣದು. ಅವನು ನಾನು ತುಂಬಾ ಧಾನ್ಯವನ್ನು ಶೇಖರಿಸಿ ನಾನು ನನಗೆ ಹೇಳ್ತಾನೆ, ನಾನು ನನಗೆ ಹೇಳ್ತೇನೆ. ಅಲ್ಲಿ ಹೇಳಿದ್ದಾನೆ, ಒಬ್ಬನಿಗೆ ವಿಶ್ವಾಸವಿದ್ದರೂ ಅದು ಅವನಿಗೆ ಜೀವನ ಅತೀವವಾದ ಆಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿ ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗೆ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವುದು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆಯೇ ಇದ್ದಾನೆ ಅಂದನು. ನೋಡಿ, ಎಷ್ಟು ಪವಿತ್ರವಾದ ವಾಕ್ಯಗಳು. ಅವನು ತನ್ನ ಶೇಖರಿಸಿ ಹೇಳ್ತಾನೆ, ನನ್ನ ಜೀವಾತ್ಮಕ್ಕೆ ಹೇಳ್ತಾನೆ, ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಕ್ಕೆ ಬೇಕಾದ ಸರಕುಗಳಿಗೆ ಬಿದ್ದವೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖ ಪಡೆಯುವುದು. ತನಗೆ ತಾನೇ ಹೇಳುವುದು, ತನ್ನ ಸಹೋದರ ಕೊಡ್ತಾ ಇಲ್ಲ, ಬೇರೆ ಕೊಡ್ತಾ ಇಲ್ಲ ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಫೂಲ್, ಶ್ರೀಮಂತನಾಗಿದ್ದಾನೆ, ಬುದ್ಧಿವಂತನಾಗಿದ್ದಾನೆ ಲೋಕದ ಪ್ರಕಾರ. ದೇವರು ಹೇಳಿದ್ರೆ, ಈ ಫೂಲ್, if I ask the soul tonight what are going to do with the property, ನಾನು ಹಿಂದಿನ ನಿನ್ನ ಆತ್ಮವನ್ನು ನಿನ್ನನ್ನು ಕೇಳಿದರೆ ನೀನು ಸಂಪಾದಿಸಿದಂತ ಆಸ್ತಿ ಯಾರಿಗಾಗುವುದಾಗಿ ಕೇಳಿದ. ನಾವು ಲೋಕದ ಪ್ರಕಾರ ನಡೆಯುವಾಗ ದೇವರನ್ನು ಕೇಳ್ತಾನೆ, you fool. ದೇವರ ಮುಂದೆ ನಾವು ಬುದ್ಧಿಹೀನರಾಗ್ತೀವಿ. ಹೇಳಿದನು, ಈ ಲೋಕ ವಿಷಯದಲ್ಲಿ ದೇವರ ವಿಷಯದಲ್ಲಿ ಐಶ್ವರ್ಯ ಮಾತನಾಡದೆ ಇರುವವನು ಅವನಂತೆ ಎಂದು ಹೇಳಿದನು. ಯಾರಿಗಾದರೂ ತನಗೋಸ್ಕರ ದ್ರವ್ಯವಿಟ್ಟುಕೊಂಡು, ತನಗೋಸ್ಕರ ದೇವರಿಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗಿರುವವನು ಇವನಂತೆ, ಈ ಮೂರ್ಖನಲ್ಲ ಶ್ರೀಮಂತನಂತೆ ಎಂಬುದಾಗಿ ದೇವರಿಗೆ ಯೇಸು ಕ್ರಿಸ್ತನು
ವಾಕ್ಯ ಅದು ಅದೇ ಮನುಷ್ಯರಿಗೆ ಭರವಸೆಗಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಕಷ್ಟಗಳು ಬರಲಿ, ದುಃಖಗಳು ಬರಲಿ, ಎಷ್ಟೇ ಕಷ್ಟಕರವಾಗಿರಬಹುದು, ದೇವರಿಗೆ ಆಶ್ರಯಿಸೋಣ. ತಾಯಿಗಳಿಗೆ ಅವರು ಮಾಡಿದ್ರು ಹಿಂಸೆ ಸಂಕಟವಾಗಿಯೂ ಸಂತೋಷದಲ್ಲಿ ಹೋಗುವೆನು, ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು, ಆ ಗುರಿ ಮಾಡುವ ತನಕ ನಾವು ಹಾಡಲಿಲ್ಲ. ನಾವು ಒಟ್ಟಾಗಿ ಹಾಡುವ, ನಾವೆಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಹಿಂಸೆಗಳು ಬರಲಿ, ಎಷ್ಟೇ ರೋಗಗಳು ಬರಲಿ, ನಾನು ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಕಷ್ಟಗಳನ್ನು ಸಹಿಸಿಕೊಂಡು ನನ್ನ ದೇವರಿಗೆ ಹಿಂದೆ ಹೋಗುತ್ತೇನೆ ಎಂಬುದಾಗಿ ಭಕ್ತನ ಮಾಡಿದಂತ ಹಾಡು ನಾವು ಒಟ್ಟಾಗಿ ಹಾಡುವ. ನಾವು ದೇವರಿಗೆ ಆಶ್ರಯ ಬಿಡುವ, ದೇವರಿಗೆ ನಮಗೆ ಸಲ್ಲಿಸುವುದು. ಹಿಂಸೆ ಮನುಷ್ಯನಿಗೆ ಭರವಸೆಗಿಂತ ದೇವರಿಗೆ